ನಮಸ್ಕಾರ. ನಮಸ್ಕಾರ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ನವಲಗುಂದ ತಾಲೂಕು ಪಂಚಾಯಿತಿ ಎಡಿಯವರಾಗಿ ಮತ್ತು ನವಲಗುಂದ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂಥ ಗುಮ್ಗೋಳ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ವಿ. ನನ್ನ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ತಾವು ಈ ಒಂದು ರಾಜ್ಯದಲ್ಲಿ ಅಡಿಪ ಡಿಪಾರ್ಟ್ಮೆಂಟಿಗೆ ಜಾಯ್ನಿಂಗ್ ಆಗಿದ್ದು ಎಲ್ಲಿಂದ ಹೇಗೆ ಯಾವ ಪೋಸ್ಟ್ನಿಂದ ಸರ್ ಇಲ್ಲಿವರೆಗೆ ತಲುಪಲಿಕ್ಕೆ ತಾವು ಯಾವ್ಯಾವ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇಲ್ಲಿವರೆಗೆ ತಲುಪಿದ್ರಿ ಸರ್? ನಾನು ನಮ್ಮ RDPRಗೆ ಸೇರಿದ್ದು 1998 ಕೆಲಸಕ್ಕೆ ಸೇರಿದೆ, ಅಕೌಂಟೆಂಟ್ ಅಂಥೇಳಿ. ಈ ಸಂದರ್ಭದೊಳಗೆ ನಾನು ಬೇರೆ ಬೇರೆ ಅಂದರೆ ಹೆಬ್ಸೂರು, ಗುಮ್ಗೋಳ, ಇದು ನಮ್ಮ ಕುಸುಗಲ್ಲು ಮಂಡಲ ಪಂಚಾಯತಿ ಕೆಲಸ ಮಾಡಿ 2004ರಲ್ಲಿ ನಮ್ಮ ಗುಮ್ಗೋಳ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯಾಗಿ ಬಂದೆ. ನಂತರ ನನಗೆ ಬೇರೆ ಬೇರೆ ಇಲಾಖೆ ಗುರುತಿಸಿ ಬೇರೆ ಬೇರೆ ಗ್ರಾಮ ಪಂಚಾಯತಿಗಳ ನಿರ್ವಹಣೆ ಮಾಡೋಕ್ಕೆ ಕೊಟ್ಟರು. ನಂತರ ನಾನು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಯಲ್ಲಿ ಕೆಲಸವನ್ನು ನಿರ್ವಹಿಸಿ ಈಗ ಸದ್ಯ 2013ರಿಂದ ಗುಮ್ಗೋಳ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಜೊತೆಗೆ ಮತ್ತು ಸಹಾಯಕ ನಿರ್ದೇಶಕರು ತಾಲೂಕು ಪಂಚಾಯತ್ ನವಲಗುಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಸದ್ಯ. 2004ರಲ್ಲಿ ಗುಮ್ಗೋಳಕ್ಕೆ ತಾವೇನು ಭೇಟಿ ಮಾಡಿದ್ರಿ, ಒಂದು ಕಾರ್ಯದರ್ಶಿಯಾಗಿ ತಾವೇನು ಭೇಟಿ ಮಾಡಿದ್ರಿ, ಅವಾಗಿದ್ದಿರ್ತಕ್ಕಂಥ ಪಂಚಾಯತಿ ಈಗ ತಾವು PDOರಾಗಿ ಮುಂದುವರಿತಾ ಇರುವಂಥ ಈ ಪಂಚಾಯತಿ ಇರುವಂಥ ವ್ಯತ್ಯಾಸಗಳನ್ನು ಏನು ಸರ್? ಈ ಒಂದು ನವಲಗುಂದ ತಾಲೂಕಿನ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಕೊನೆ ಗ್ರಾಮ ಇದು ಗ್ರಾಮ ಪಂಚಾಯತಿ. ಗುಮ್ಗೋಳ ಅಂದರೆ ಕೊನೆಯದು, ಅಂದರೆ ಈಚೆ ಕಡೆ ಬೌಂಡ್ರಿ ಧಾರವಾಡ ಲಾಸ್ಟ್ ಬೌಂಡ್ರಿ ಮತ್ತು ಈಚೆ ಕಡೆ ಬೆಳಗಾವಿ ಲಾಸ್ಟ್ ಬೌಂಡ್ರಿ ಇರೋದ್ರಿಂದ ಈ ಒಂದು ವಿಲೇಜು ಭಾಳ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಇದು ಕಪ್ಪು ಮಣ್ಣಿನಿಂದ ರೈತಾಪಿ ಜನರು ಮತ್ತು ಕೂಲಿಕಾರರು ವಾಸ್ತಕ್ಕಂಥ ಪ್ರದೇಶ. ಗುಮ್ಗೋಳ ಮತ್ತು ಬ್ಯಾಲಾಳ ಅಂತ ಎರಡು ಗ್ರಾಮಗಳು ಬರ್ತಾವೆ. ಇಲ್ಲಿ ಎರಡೂ ಸೇರಿಸಿ 4065 ಜನಸಂಖ್ಯೆಯನ್ನು ಹೊಂದಿದೆ, ಎರಡೂ ಗ್ರಾಮ ಸೇರಿಸಿ. ಇಲ್ಲಿ ಚುನಾಯಿತ ಪ್ರತಿನಿಧಿಗಳ ಸಂಖ್ಯೆ 12 ಜನ, ಅಲ್ಲಿ ಬ್ಯಾಲಾಳದಾಗ 4 ಜನ, ಇಲ್ಲಿ 8 ಜನ ಸೇರಿಸಿ. ಇದು ಒಂದು ಆ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನು ನೋಡೋಕ್ಕಲ್ಲ, ಇಲ್ಲಿ ಮೂಲಭೂತ ಸೌಕರ್ಯಗಳು ಭಾಳ ವಿರಳ. ಒಂದು ಕುಡಿಯುವ ನೀರು ಇರ್ಬೋದು, ರಸ್ತೆ ಇರ್ಬೋದು, ಬೀದಿ ದೀಪ ಇರ್ಬೋದು, ಅನೇಕ ಸಮಸ್ಯೆಗಳನ್ನು ಸಾರ್ವಜನಿಕರು ತೊಂದರೆ ಪಡ್ತಿದ್ದರು ಇದರಿಂದ, ಮೂಲಭೂತ ಸೌಕರ್ಯದಿಂದ. ನಾನು ಗಮನಿಸಿ ನಮ್ಮ ಚುನಾಯಿತ ಪ್ರತಿನಿಧಿಗಳ ಜೊತೆಗೆ ಒಂದು ಸಭೆಗಳನ್ನು ಮಾಡಿ ಪ್ಲ್ಯಾನಿಂಗ್ ಮಾಡಿ ಈ ಜನರಿಗೆ ಏನೇನು ನಾವು ಮೂಲಭೂತ ಸೌಕರ್ಯ ಕೊಡೋಕ್ಕೆ ಏನು ಯೋಜನೆಗಳನ್ನು ರೂಪಿಸ್ಬೇಕಂತೇಳಿ ನಮ್ಮ ಇಲಾಖೆಯ ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಾವು ಇಲ್ಲಿ ಜನಪ್ರತಿನಿಧಿಗಳು ಕೂಡ ಸಭೆಗಳನ್ನು ಮಾಡಿ ಒಂದು ಇದಕ್ಕೆ ಪರ್ಯಾಯ ಒಂದು ಜನರಿಗೆ ವ್ಯವಸ್ಥೆ ಮಾಡಬೇಕಂತೇಳಿ ಹಂತವಾಗಿ, ಅಂದರೆ ಇಲ್ಲಿ ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಪಂಚಾಯತಿ ಆದಾಯ ನೋಡಿಕೊಂಡು ನಾವು ಸರ್ಕಾರದ ಅನುದಾನ ಎರಡೂ ಜೊತೆ ಸಮನ್ವಯತೆಯಿಂದ ಜನರಿಗೆ ಮೊದಲೇ ಆದ್ಯತೆ ಕುಡಿಯುವ ನೀರು ಕೊಡುವಂಥ ವ್ಯವಸ್ಥೆ ಮಾಡೋದು. ಎರಡನೇದು ಜನರಿಗೆ ಅಡ್ಡಾಡೋಕ್ಕೆ ಸ್ವಲ್ಪ ರಸ್ತೆಗಳನ್ನು ಸುಧಾರಿಸಿಕೊಳ್ಳೋದು. ಮೂರನೇದು ಸ್ವಚ್ಛತೆಯಿಂದ ಇರಬೇಕಿಲ್ಲ ಜನರಿಗೆ ಸ್ವಚ್ಛತೆ. ನಂತರ ಇಲ್ಲಿ ಅಂಗನವಾಡಿ ಶಾಲೆಗಳು, ಅಲ್ಲಿ ಮೂಲಭೂತ ಶೌಚಾಲಯ ಇರ್ಬೋದು, ಅಲ್ಲಿ ಗ್ರೌಂಡ್ ಇರ್ಬೋದು, ಅಂಥ ಅನೇಕ ಮಕ್ಕಳ ಎಜುಕೇಷನ್ ಸಂಬಂಧಪಟ್ಟಂಗೆ ಮತ್ತು ಈ ವೈದ್ಯಕೀಯ ಸಂಬಂಧಪಟ್ಟಂಗೆ ಏನು ಹೆಲ್ತ್ಗೆ ಸಂಬಂಧಪಟ್ಟಂಗೆ ಏನು ಮಾಡಬೇಕು, ನಮ್ಮ ಪಂಚಾಯತಿ ವ್ಯಾಪ್ತಿಯೊಳಗೆ ಕೆಲವು ಕಾರ್ಯಕ್ರಮಗಳನ್ನು ರೂಪಿಸಿದ್ವಿ. ಅವನ್ನೇನು ಮಾಡಿದ್ವಿ, ಹಂತವಾಗಿ ನಾವು ರೂಪಿಸಿಕೊಂಡು ಪ್ರತಿಯೊಂದು ಜನಪ್ರತಿನಿಧಿಗಳ ಒಂದು ಏನು ಸಭೆ ಜರುಗಿಸಿ ಮತ್ತು ಇಲಾಖೆಯ ಮಾರ್ಗದರ್ಶನ, ಅಂದರೆ ಕೆಲವು ಸರ್ಕಾರದ ಮತ್ತು ಇಲಾಖೆಯ ಮಾರ್ಗದರ್ಶನದ ಜೊತೆಗೆ ನಾವೆಲ್ಲ ನಮ್ಮ ಜನಪ್ರತಿನಿಧಿಗಳ ಸಹಕಾರ ಮತ್ತು ಸಾರ್ವಜನಿಕರ ಸಹಕಾರ, ಇದರ ಜೊತೆಗೆ ಇಲಾಖೆಯ ಮಾರ್ಗದರ್ಶನದೊಂದಿಗೆ ನಿರ್ದೇಶನದೊಂದಿಗೆ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇವತ್ತು ಈ ಗುಮ್ಗೋಳ ಗ್ರಾಮ ಪಂಚಾಯತಿ ಒಂದು 70ರಿಂದ 80% ನಾವು ಮೂಲಭೂತ ಸೌಕರ್ಯ ಕೊಡೋಕೆ ಅವ್ರಿಗೆ ಅನುವು ಮಾಡಿಕೊಟ್ಟಿವಿ ಇವತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ. ಅದನ್ನು ಜನರು ಇವತ್ತು ಒಳ್ಳೆಯ ರೀತಿಯಿಂದ ಉತ್ತಮವಾಗಿ ಅವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಸರಿ ಸರ್, 2004ರಲ್ಲಿ ತಾವು ಬಂದಾಗ ಇದ್ದಿರ್ತಕ್ಕಂಥ ಟ್ಯಾಕ್ಸ್ ನಿಧಿ 1ರ ಬೇಡಿಕೆ ಮತ್ತು ಡಿಮ್ಯಾಂಡು ಆವಾಗ ರಿಕವರಿ ಆಗ್ತಾರಂಥ ವಿಷಯಗಳನ್ನು ಮತ್ತು ಈಗ ತಾವು ಚಾರ್ಜ್ ತೊಗೊಂಡಾಗಿಂದ 2026ವರೆಗೆ ಮುಂದುವರಿತಾ ಇದ್ದೀರಿ. ಈಗ ಇರುವಂಥ ಡಿಮ್ಯಾಂಡ್ ಎಷ್ಟು, ಈಗ ಯಾವ ರೀತಿ ರಿಕವರಿ ಆಗ್ತಾ ಇದೆ? ನಾವು ಕೇಳಿದಂಗೆ ಈಗ ಮೊದಲು ನಾವು ಬಂದ ಸಂದರ್ಭದೊಳಗೆ ಬರೀ ಕೇವಲ 32-33 ಸಾವಿರ ಈ ಒಂದು ವಾರ್ಷಿಕ ಆದಾಯ ಇತ್ತು ಈ ಪಂಚಾಯತಿದು. ನಾವು ಅಲ್ಲಿಯ ಸಾರ್ವಜನಿಕರನ್ನ ಮತ್ತು ಜನಪ್ರತಿನಿಧಿಗಳ ಒಂದು ಸಭೆ ಮಾಡಿ ಇಷ್ಟು ತೆರಿಗೆಯಿಂದ ನಾವು ಏನು ಡೆವಲಪ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಗ್ರಾಮ ಪಂಚಾಯತಿನ, ಮತ್ತು ಗ್ರಾಮದವರಿಗೆ ಮೂಲಭೂತ ಸೌಕರ್ಯ ಕೊಡೋಕ್ಕೆ ಭಾಳ ಕಷ್ಟ ಆಗತ್ತೆ ಅಂಥೇಳಿ ಅವರಿಗೆ ಅವರ ಒಂದು ಸಾರ್ವಜನಿಕರ ಮತ್ತು ಇದರ ಕಾನೂನು ಪ್ರಕಾರ ಏನು ನಾವು ಒಂದು ಅವಾಗಿನ ಪರ್ಸೆಂಟೇಜ್ 10%, 5% ಹಿಂಗೆ ಏರಿಸೋದಂಥ ಅವಕಾಶಗಳಿದ್ವು. ಅದನ್ನು ನಾವು ಮೊದಲೇ ವರ್ಷ 5% ಏರಿಸಿದ್ವಿ, ನೆಕ್ಸ್ಟ್ 10% ಏರಿಸಿದ್ವಿ.
ಅದನ್ನು 32-33 ಸಾವಿರ ಇದ್ದಂಥದನ್ನು 2 ಲಕ್ಷ, 2 ಲಕ್ಷದಿಂದ 3 ಲಕ್ಷ, 3 ಲಕ್ಷ 4 ಲಕ್ಷ, 4 ಲಕ್ಷದಿಂದ 5 ಲಕ್ಷ, ಹಿಂಗೆ ಪ್ರತಿ ವರ್ಷ ಏರ್ಸ್ಕೊಂತ ಬಂದು ಈಗ 8 ಲಕ್ಷವರೆಗೂ 8,65,000 ಇವತ್ತು ನಾವು 25-26 ಚಾಲ್ತಿ ಡಿಮಾಂಡನ್ನು ನಾವು ನಮ್ಮ ಗ್ರಾಮ ಪಂಚಾಯತಿಗೆ ಆರ್ಥಿಕವಾಗಿ ಮಾಡ್ಕೊಂಡೇವಿ. ಇದರೊಳಗೆ ಏನು ನಾವು ಒಂದು ಬಜೆಟ್ ಮಾಡಿಕೊಂಡು ನಮ್ಗೆ ಪೂರಕವಾಗಿ ಕುಡಿಯುವ ನೀರಿಗೆ ಏನು ಮಾಡಬೇಕು, ಮತ್ತು ನಮ್ಮ ಸ್ವಚ್ಛತೆಗೆ ಏನು ಮಾಡಬೇಕು, ಆರೋಗ್ಯಕ್ಕೆ ಏನು ಮಾಡಬೇಕು ಅನ್ನೋದನ್ನ ಒಂದು ಬಜೆಟ್ ಮಾಡಿ ಗ್ರಾಮ ಸಭೆ ಮಾಡಿ, ಗ್ರಾಮ ಸಭೆ ಬಂದಂಥವನ್ನ ಮತ್ತು ಸಾಮಾನ್ಯ ಸಭೆ ಒಳಗೆ ಚರ್ಚೆ ಮಾಡಿ ನಾವು ಅಂತಿಮವಾಗಿ ನಮ್ಮ ಬಜೆಟ್ಗೆ ಅನುಗುಣವಾಗಿ ಕೆಲಸ ನಿರ್ವಹಣೆ ಮಾಡಿದರೆ ನಮ್ಮ ಏನು ನಾವು ಇವತ್ತು ಸಾರ್ವಜನಿಕರಿಗೆ ಕೊಡಬೇಕಾದಂಥ ಮೂಲಭೂತ ನಾವು ಕೊಡೋಕ್ಕೆ ನಮ್ಮ ಪಂಚಾಯತಿ ಸನ್ನದ್ಧವಾಗಿದೆ ಅಂತ ಹೇಳ್ಬೋದು ನಾವು. ಸರಿ ಸರ್, 25-26ನೇ ಸಾಲಿನ ಇಲ್ಲಿವರೆಗೆ ಆಗಿರ್ತಕ್ಕಂಥ ಒಟ್ಟಾರೆ ಇರುವಂಥ ಡಿಮ್ಯಾಂಡ್ ಎಷ್ಟು ನಿಧಿ ಒಂದು, ಆ ಡಿಮ್ಯಾಂಡಲ್ಲಿ ರಿಕವರಿ ಆಗಿರ್ತಕ್ಕಂಥದ್ದು ಎಷ್ಟು, ಪೆಂಡಿಂಗ್ ಎಷ್ಟು? ಇಲ್ಲಿವರೆಗೆ ನಾವು ಮಾಡ್ತಾ ಇರೋದು ನಮ್ಮ ಗ್ರಾಮ ಪಂಚಾಯತಿ 100% ಜಾಸ್ತಿ 100% ವಸೂಲಿ ಮಾಡ್ಕೊತ ಬಂದ್ವಿ. ಆದರೆ ಕಳೆದ 2 ವರ್ಷದಿಂದ ಸ್ವಲ್ಪ ಮಳೆಗಾಲ ಜಾಸ್ತಿಯಾಗಿ ಇಲ್ಲಿ ಕೃಷಿ ಮೂಲಭೂತ ಕೃಷಿ ಪ್ರಧಾನವಾದಂಥ ಪ್ರದೇಶ ಇಲ್ಲಿ ಯಾವುದೇ ಇಂಡಸ್ಟ್ರಿಯಲ್ ಆಗಲಿ ವಾಣಿಜ್ಯ ಬೆಳೆಗಳಾಗಲಿ ಮತ್ತು ಮತ್ತೊಂದು ಆದಾಯ ಜನರಲ್ಲೇ ಮೂಲಭೂತ ಬರೋದಿಲ್ಲ. ಆದಾಯ ಏನೇ ಇದ್ದರೂ ನಾವು ಮನೆ ಕರ, ದೀಪದ ಕರ ಮತ್ತು ಕಟ್ಟಡಗಳ ಏನು ನಾವು ಭೂಮಿ ಕರ ಮೇಲೆ ಟ್ಯಾಕ್ಸ್ ಮಾಡ್ತೀವಿ, ಆದಾಯ ಹೆಚ್ಚು ಟ್ಯಾಕ್ಸ್ ಇರೋದ್ರಿಂದ ಒಂದು 2-3 ವರ್ಷ ನಮಗೆ ಬಾಕಿ ಉಳಿದು ಒಂದು 3-4 ಲಕ್ಷ ರೂಪಾಯಿ ಬಾಕಿ ಇದೆ ಇನ್ನೂರು. ಅದನ್ನು ಹೊರತುಪಡಿಸಿದ್ರೆ ಕಳೆದ ಚಾಲ್ತಿ ವರ್ಷ ನಾವು 100% ವಸೂಲಿ ಮಾಡಿದ್ವಿ ರೀ. ಕಳೆದ ವರ್ಷ 24-25, 25-26 ಈಗ ನಾವು ಮಾರ್ಚ್ದಾಗ ನಮ್ಮಲ್ಲಿ ಯೂಶ್ವಲಿ ಏನಿದೆ ಮಾರ್ಚ್ದಾಗ ಕೊಡ್ತಾ ಇರ್ತಕ್ಕಂಥ ರೂಢಿ ಇದೆ. ಈ ಸಲನೂ ನಾವು 100% ವಸೂಲಿ ಮಾಡಿ 8,65,000 ವಸೂಲಿ ಮಾಡ್ಬೇಕು ಅನ್ನೋದು ಒಂದು ಯೋಜನೆಯನ್ನು ರೂಪಿಸ್ಕೊಟ್ಟಿದ್ದೀವಿ. ಸರಿ ಸರ್, ಈ ಎರಡನೇ ಪ್ರಶ್ನೆ ಬಂದುಬಿಟ್ಟು ಮೂಲಭೂತ ಸೌಕರ್ಯ, ಅದರಲ್ಲಿ ಬರಬೇಕಾಗಿರ್ತಕ್ಕಂಥದ್ದು NRG. ಓಕೆ, NRG ಅಭಿವೃದ್ಧಿಯಲ್ಲಿ ಈ ಗ್ರಾಮಕ್ಕೆ ಮತ್ತು ಬೇಲಾಳ ಗ್ರಾಮಕ್ಕೆ ಇಲ್ಲಿವರೆಗೆ 25-26ನೇ ಸಾಲಿನಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಅಥವಾ ಆಗಲಾರ್ದಂಥ ಅಭಿವೃದ್ಧಿಗೆ ತಾವು ಯಾವ ರೀತಿ ಪ್ರಯತ್ನ ಮಾಡ್ತಾ ಇದ್ದೀರಿ, ಮತ್ತು ನಿಧಿ ಒಂದರಲ್ಲಿ NRGಗೆ ನಿಧಿ ಒಂದರಲ್ಲಿ ಲೋಕಲ್ದಲ್ಲಿ ಮೀಸಲಾತಿಯಾಗಿ ಬರುವಂಥ ಹಣವನ್ನು ಯಾವ ರೀತಿ ತೆಗೆದು ಹಾಕಿದ್ರಿ, ತೆಗೆದಿಟ್ಟು ಅವ್ರಿಗೆ ಯಾವ ರೀತಿ ಗುರುತಿಸಿ ಕೊಡ್ತೀರಿ, ಮತ್ತು NRG ಈಗ ನಮ್ಮ ಸರ್ಕಾರದ ಪ್ರಕಾರ 25% ನಾವು ನಿಧಿ ಒಂದರಲ್ಲಿ ಇವತ್ತೇನು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಏನು ಖರ್ಚು ಮಾಡಬೇಕು ಅದನ್ನು ನಾವು 25%ಗಿಂತ ಹೆಚ್ಚುವರಿಯಾಗಿ ಇನ್ನೂ ನಾವು ಆ ಜನಾಂಗಕ್ಕೆ ಏನೇನು ಬೇಕು ಅಲ್ಲೇ ಕೊಡ್ತಾಯಿದ್ದೇವೆ, ಜಾಸ್ತಿ ಖರ್ಚು ಮಾಡ್ತಾಯಿದ್ದೀವಿ ನಿಧಿ ಒಂದರಲ್ಲಿ. ಮತ್ತು ಇಲ್ಲೇ ನರೇಗಾ ಸಂಬಂಧಪಟ್ಟಂಗೆ ಅನೇಕ ಇವತ್ತು ದನಗಳಿದ್ದಂಥ ಮನೆಗಳಿಗೆ ಎಲ್ಲ ಆಲ್ಮೋಸ್ಟ್ ಒಂದು 30 ದನದ ಕೊಟ್ಟಿಗೆಗಳನ್ನು ನಾವು ಮಾಡಿಕೊಟ್ಟಿದ್ದೇವೆ ನರೇಗಾದಲ್ಲಿ. ಆಮೇಲೆ ಅಲ್ಲೇನಾಗಿದೆ, ನಮ್ಮ ಇಲ್ಲಿ ಮಲಪ್ರಭಾ ನೀರು ಬರುವ ಕಾಲುವೆಗಳ ಏನು 70% ನಮ್ಮ ನೀರಾವರಿ ಇರೋದ್ರಿಂದ ಕಾಲುವೆಗಳ ದುರಸ್ತಿ ಹೆಚ್ಚು ಮಾಡುವಂಥ ಸ್ಥಿತಿ. ಇದನ್ನು ನಾವೇನು ಮಾಡ್ತೇವೆ, ನರೇಗಾದಾಗ ಹೆಚ್ಚು ಕಾಲುವೆಗಳನ್ನು ದುರಸ್ತಿ ಮಾಡಿ ರೈತರಿಗೆ ಅನುಕೂಲ ಕೊಟ್ಟರೆ ಅವರು ನೀರನ್ನು ಸರಿಯಾಗಿ ಹಾಸಿ ಅವರು ಬರ್ತಕ್ಕಂಥ ಬೆಳೆಗಳನ್ನು ತೆಗೆದು ಆರ್ಥಿಕವಾಗಿ ಅದರಿಂದ ಮುಂದೆ ಬರುವಂಥದ್ದು ಯೋಜನೆ ಅವರು ಮಾಡ್ಕೊಂಡಿದ್ದಾರೆ. ಇದನ್ನು ನಾವು ನಿರಂತರ ವರ್ಷ ಮಾಡ್ತಾಯಿದ್ದೇವೆ. ಇದು ನಮ್ಮ ನರೇಗಾ ಇದಕ್ಕೆ ಒಂದು ಒಳ್ಳೆಯ ಕೆಲಸ ಆಗಿ ಆಗ್ತಾಯಿದೆ ಕಾಲುವೆಗಳದ್ದು. ಅದರ ಜೊತೆಗೆ ಇವತ್ತು ಸರ್ಕಾರದಿಂದ ಇವತ್ತು ಶಾಲೆ ಕಂಪೌಂಡ್ ಇರ್ಬೋದು, ಶಾಲೆ ಈಗ ಮೊದಲು ಶೌಚಾಲಯಕ್ಕೆ ಭಾಳ ಅನುದಾನ ಕಡಿಮೆ ಇರ್ತಿತ್ತು ರೀ, 40,000 50,000ದಾಗ ಶೌಚಾಲಯ ಆಗೋದಿಲ್ಲ. ಇವತ್ತು ನರೇಗಾದಾಗ ಸುಮಾರು 2 ಲಕ್ಷ 3 ಲಕ್ಷವರೆಗೆ ಶೌಚಾಲಯಕ್ಕೆ ಅವಕಾಶ ಕೊಟ್ಟಿದ್ದರು. ಈ ಸುಂದರವಾಗಿ ಒಳ್ಳೆಯ ನಮ್ಮ ಮಕ್ಕಳಿಗೆ ಶಾಲೆ ಒಳಗೆ ಅವ್ರಿಗೆ ಹೆಣ್ಮಕ್ಳು ಬೇರೆ ಗಂಡು ಮಕ್ಕಳು ಬೇರೆ ಶೌಚಾಲಯಗಳನ್ನು ಉತ್ತಮವಾಗಿ ಶೌಚಾಲಯಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ. ಶಾಲೆ ಕಂಪೌಂಡ್ಗಳನ್ನು ಮಾಡಿದ್ದೇವೆ, ಆಟದ ಮೈದಾನಗಳು ಮಾಡಿದ್ದೇವೆ. ಅದರ ಜೊತೆಗೆ ಈಗ ನಮಗೆ ವಿಶೇಷವಾಗಿ NRLM ಏನು ನಮ್ಮ ಮಹಿಳೆಯರಿಗೆ ವಿಶೇಷವಾಗಿ ನರೇಗಾದಾಗ ಅವ್ರಿಗೇನು ಅವರು ಇವತ್ತು ತಾವು ಎಲ್ಲರೂ ಸೇರಿ ಗ್ರಾಮದಾಗ ತಮ್ಮ ಚಟುವಟಿಕೆ ಮಾಡೋಕ್ಕೆ ಸಭೆಗಳನ್ನು ಮಾಡೋಕ್ಕೆ ಅವ್ರಿಗೊಂದು NRLM ಶೆಡ್ ಅಂತೇಳಿ ನರೇಗಾದಾಗ ಮಾಡಿಕೊಟ್ಟೆವು. ಸುಮಾರು 18 ಲಕ್ಷ, ಭಾಳ ಅಲ್ಲಿ ನೋಡಿರ್ಬೋದು ದಾರಿಯಲ್ಲಿ ಬರೋದು ಭಾಳ ಉತ್ತಮವಾಗಿ ಅವರಿಗೆ ಒಂದು ಸಭೆ ಸೇರಿ ಅಲ್ಲಿ ಚರ್ಚೆ ಮಾಡೋಕೆ, ಅಂದರೆ ಮಹಿಳೆಯರು ಇವತ್ತು ಸಬಲೀಕರಣ ಆಗಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಅದನ್ನು ನರೇಗಾದಾಗ ಮಾಡಿಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಘನತ್ಯಾಜ್ಯ ವಿಲೇವಾರಿಗೆ ಸಂಬಂಧಪಟ್ಟಂಗೆ ನಾವು ಸ್ವಚ್ಛತೆ ಇಡಬೇಕಲ್ಲ, ಆ ಒಂದು ಕಾನ್ಸೆಪ್ಟ್ ಸಲುವಾಗಿ ನಾವು ಅವ್ರಿಗೆ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ನರೇಗಾದಾಗ ಮಾಡಿಕೊಟ್ಟಿದ್ದೀವಿ. ಅದರ ಜೊತೆಗೆ ನಾವು ಇನ್ನೊಂದು ಮುಂದುವರೆದು ನಮ್ಮ ರೈತರಿಗೆ ಏನು ಇವತ್ತು ನೀರು ಬಳಕೆದಾರರು ಇವತ್ತು ಕಾಲುವೆಗಳನ್ನು ಏನು ಬೆಳೀತಾ ಅದನ್ನು ನೀರಾವರಿ ಇಲಾಖೆ ಇದ್ದರೂ ಅವ್ರಿಗೊಂದು ನೀರು ಬಳಕೆದಾರ ಸಹಕಾರಿ ಸಂಘ ಅಂತ ಮಾಡಿರ್ತಾರೆ. ಇವತ್ತು ಕೋಆಪ್ರೇಟಿವ್ ಇದ್ದರೆ ಹಳ್ಳಿ ಗ್ರಾಮಾಂತರ ಮುಂದುವರಿತೈತಿ. ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಒಂದು ಆಫೀಸ್ ಮಾಡಿಕೊಟ್ಟೇವೆ. ಯಾರಿಗೆ ಎಲ್ಲಿ ಇಲ್ಲ ಇವು
ನೀರು ಬಳಕೆದಾರರಿಗೆ ಸಪ್ರೇಟ್ ಒಂದು ಆಫೀಸ್ ಮಾಡಿ ಅವ್ರಿಗೆ ಮೀಟಿಂಗ್ ಮಾಡಿ ಅವರು ಅದರ ಜೊತೆಗೆ ನಮ್ಮ ಪಂಚಾಯಿತಿಯ ಕೆಲವು ಅನುದಾನ ಮತ್ತು ಪಂಚಾಯಿತಿ ನಿಧಿ ಒಂದು ವಿಶೇಷ ಚೇತನರಿಗೆ ವಿಶೇಷವಾಗಿ ಆಫೀಸ್ಗಳನ್ನು ಯಾವ ಹಳ್ಳಿ ಒಳಗೂ ಇಲ್ಲ. ಅದನ್ನು ನಾವು ಅವರೇ ಸುಮಾರು 2 ಗ್ರಾಮದಾಗ 200 ಚಿಲ್ಲರ ವಿಶೇಷ ಚೇತನರು ಅದಾರ. ಅಂದರೆ ಬೇರೆ ಬೇರೆ ರೀತಿ ಅವರು ಕೈಕಾಲು ಇರ್ಬೋದು, ಕಣ್ಣು ಇರ್ಬೋದು, ಹಿಂಗೆ 2 ಗ್ರಾಮ ಅವರೊಂದು ಸಭೆ ಮಾಡಿ ಅವ್ರದ್ದೇ ಆದ ಒಂದು ವಿಶೇಷ ಚೇತನರು ಅವರು ಒಳ್ಳೆ ರೀತಿ ಬದುಕಲಿ, ಅವ್ರಿಗೂ ಸರ್ಕಾರ ಸೌಲಭ್ಯ ಸಿಗಲಿಲ್ಲ, ಅವ್ರಿಗೂ ಒಂದು ಆಫೀಸನ್ನು ಮಾಡಿಕೊಟ್ಟಿದ್ದೀವಿ ಅಲ್ಲಿ. ಅಂದರೆ ಈ ಎಲ್ಲ ಜನಾಂಗ ಗ್ರಾಮ ಪಂಚಾಯಿತಿ ಅಂದರೆ ಇವತ್ತು ಸರ್ವ ಜನಾಂಗದ ಅಭಿವೃದ್ಧಿಗೆ ಶ್ರಮಿಸಬೇಕು ಮತ್ತು ಮೂಲಭೂತ ಸೌಕರ್ಯ ಕೊಡಬೇಕು. ಈ ಗ್ರಾಮ ಪಂಚಾಯತಿ ಒಳಗೆ 2 ಗ್ರಾಮಕ್ಕೆ ಕುಡಿಯುವ ನೀರಿನ ಸೌಕರ್ಯ ಸಮರ್ಪಕವಾಗಿದೆ. ನೀರನ್ನು ಕೊಡ್ತಾಯಿದ್ದೇವೆ, ಬೀದಿ ದೀಪ ನಿರ್ವಹಣೆ ಕೊಡ್ತಾಯಿದ್ದೇವೆ. ಆಮೇಲೆ ಇವತ್ತು ವೈದ್ಯಕೀಯವಾಗಿ ಒಂದು ಆಸ್ಪತ್ರೆ ಇರಲಿಲ್ಲ, ಇವತ್ತು ಸರ್ಕಾರದ ಅನುದಾನದಿಂದ ಮೊನ್ನೆ ಒಂದು ಒಳ್ಳೆಯ ಸುಸಜ್ಜಿತ ಆಸ್ಪತ್ರೆಯನ್ನು ಅವರಿಗೆ ಇಲ್ಲೇನು ಆಯುರ್ವೇದಿಕ್ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಅಂದರೆ ಜನರಿಗೆ ಬರಲಿ, ಅವರಿಗೆಲ್ಲ ನಮ್ಮ 2 ಗ್ರಾಮಕ್ಕೆ ಅನುಕೂಲ ಆಗುತ್ತೆ. ಅದು ಕಟ್ಟಡವನ್ನು ಉತ್ತಮವಾಗಿ ಮಾಡಿಕೊಟ್ಟಿದ್ದೀವಿ. ಈ ರೀತಿ ವೈದ್ಯಕೀಯ ಇರ್ಬೋದು ಮತ್ತು ಶಿಕ್ಷಣ ಸಲುವಾಗಿ ಉತ್ತಮವಾಗಿ ನಮಗೆ ವಿಶೇಷ ಹೇಳ್ಬೇಕಂದ್ರೆ ಇಲ್ಲಿ ಹೈಯೆಸ್ಟ್ ನಮ್ಮ ಸೆಕೆಂಡ್ ಹೈಯೆಸ್ಟ್ ನಮ್ಮ ತಾಲೂಕಿನಾಗ ಈ ಸರ್ಕಾರಿ ಶಾಲೆಗೆ ಬರುವಂಥ ಮಕ್ಕಳು ಭಾಳ ಉತ್ತಮವಾಗಿ ಸ್ಟ್ರೆಂತ್ ಇದೆ. ಅದಕ್ಕೊಂದು ಉತ್ತಮವಾದ ಶಾಲೆ ಕಟ್ಟಡ ಬೇಕಾಗಿತ್ತು. ಅದನ್ನು ಸರ್ಕಾರದ ಅನುದಾನ ಮತ್ತು ಪಂಚಾಯಿತಿ ವಿವಿಧ ಅನುದಾನ ಸೇರಿಸಿ ಉತ್ತಮವಾಗಿ ಶಾಲೆಯನ್ನು ಇವತ್ತು ಜನಪ್ರತಿನಿಧಿಗಳು ಎಲ್ಲ ಒಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಕೇಂದ್ರ ಸಚಿವರಿಗೂ ಅದಕ್ಕೆ ಅನುದಾನವನ್ನು ಕೊಟ್ಟು ಇವತ್ತು ಉತ್ತಮ ಶಾಲೆ ಅಂಥೇಳಿ ನಮ್ಮ ಬೆಂಗಳೂರು ಲೆವೆಲ್ನಾಗ ಹೋಗಿ ಪ್ರೈಸ್ ತೊಗೊಂಡ್ರು ಅದಕ್ಕೆ ಆ ಶಾಲೆಗೆ. ಈ ರೀತಿ ಶಿಕ್ಷಣ ಮಟ್ಟ ಇರ್ಬೋದು, ವೈದ್ಯಕೀಯ ಇರ್ಬೋದು, ಇವತ್ತು ಮೂಲಭೂತ ಸೌಕರ್ಯ ಇರ್ಬೋದು, ಅನೇಕ ಸೌಲಭ್ಯವನ್ನು ಇವತ್ತು ನಾವು ಸಾರ್ವಜನಿಕ ಸಹಕಾರ ಮತ್ತು ಜನಪ್ರತಿನಿಧಿಗಳ ಒಂದು ಮಾರ್ಗದರ್ಶನ ಮತ್ತು ಇಲಾಖೆಯ ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆ ಏನು ನಮಗೆ ಇವತ್ತು ಸರ್ಕಾರ ಏನು ನಿರ್ದೇಶನ ನೀಡ್ತೈತಿ ಆ ನಿಟ್ಟಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಗುಬ್ಬಗೋಳ ಮತ್ತು ಬ್ಯಾಲಾಳ ಗ್ರಾಮದ ಜನರಿಗೆ ಏನು ನಾವು ಮೂಲಭೂತ ಕೊಡಬೇಕಾಗೈತಿ ಆ ಎಲ್ಲ ಒತ್ತುಗಳನ್ನು ನಾವು ಪ್ರಯತ್ನಗಳನ್ನು ಮಾಡ್ತಾಯಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಸರಿ ಸರ್, ನಾವು NRG ಬಗ್ಗೆ ಮಾತಾಡ್ತಾ ಇದ್ವಿ. NRGಯಲ್ಲಿ ಬರುವಂಥ ಒಟ್ಟಾರೆ ಲೇಬರ್ ಕಾರ್ಡ್ಗಳು ಮತ್ತು ಅದರಲ್ಲಿ ಇದ್ದಿರ್ತಕ್ಕಂಥ ಆ್ಯಕ್ಟಿವ್ ಮತ್ತು ಅನ್ಆ್ಯಕ್ಟಿವ್ ನಮ್ಮಲ್ಲಿ ಇಲ್ಲಿ 740 ಗುಂಬಳದಲ್ಲಿದೆ, ಅಲ್ಲೇ 780 ಒಟ್ಟು ಟೋಟಲ್ 1020 ಜಾಬ್ ಕಾರ್ಡ್ ಆಗ್ತಾ ಇದ್ದಾವೆ. ಅಲ್ಲಿ ಅದರಲ್ಲಿ ಬರ್ತಾ ಇದ್ದವು. ಇವತ್ತು ನಾವು ರೈತರಿಗೇನ ಅವರೇ ಕೆಲಸ ಮಾಡ್ಕೊಂಡು ಇವತ್ತು ಕೃಷಿ ಹೊಂಡ ಇರ್ಬೋದು, ನೀರಾವರಿ ಕಾಲುವೆ ಇರ್ಬೋದು ಮತ್ತು ದನದ ಕೊಟ್ಟಿಗೆ ಇರ್ಬೋದು ಹಲವಾರು. ಆಮೇಲೆ ಇವತ್ತು 128 ಮನೆಗಳನ್ನು ನಾವು ಬಸವಸತಿ ಒಳಗೆ ಹೋಸಲ ಕೊಟ್ಟಿದ್ವಿ. ಅವೆಲ್ಲ ಆನ್ಗೋಯಿಂಗ್ ಇದ್ದವು. ಅಲ್ಲಿ 90 ಮಾನವ ದಿನಗಳನ್ನು ಕೊಡೋಕ್ಕೆ ಅವಕಾಶ ಇತ್ತು ನರೇಗಾದಾಗ. ಅವುಗಳನ್ನು ಅಲ್ಲಿ ನರೇಗಾದಾಗ ಮಾಡಿಕೊಂಡು ಭಾಳ ಒಳ್ಳೆಯ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ನಮ್ಮ ಇವರು. ಇವತ್ತು ದನದ ಕೊಟ್ಟಿಗೆ ಇರ್ಬೋದು, ಒಳ್ಳೆಯ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಾರ. ಭಾಳ ನಮಗೆ ಹೆಮ್ಮೆ ಅನ್ನಿಸ್ತದೆ. ಯಾಕಂದರೆ ಇವತ್ತು ಸಾರ್ವಜನಿಕರು ಸರ್ಕಾರಿ ಅನುದಾನವನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಉತ್ತಮವಾಗಿ ಇಲ್ಲಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿಕೊಂಡಿದ್ದಾರೆ. ಸರಿ ಸರ್, ಈ ಅನ್ಆ್ಯಕ್ಟಿವ್ ಆಗಿದ್ದಿರ್ತಕ್ಕಂಥ ಲೇಬರ್ ಕಾರ್ಡ್ ಅವ್ರ ಬಗ್ಗೆ ಅವರಿಗೆ ಯಾವ ರೀತಿ ತಾವು ಜಾಗೃತಿ ಕ್ರಮ? ಒಂದು ಏನಾಗಿದೆ, ನಮ್ಮ ಕೃಷಿ ಪ್ರಧಾನವಾದ ಈ ಗ್ರಾಮಗಳಿರೋದ್ರಿಂದ ಹೆಚ್ಚು ರೈತರು ಏನಿರ್ತಾರೆ ತಮ್ಮ ಹೊಲದಲ್ಲಿ ಕೆಲಸ ಮಾಡಿಕೊಂಡ ನಂತರ ಇವತ್ತು ನರೇಗಾಕ್ಕೆ ಬರುವಂಥ ಸ್ಥಿತಿ ಇದೆ. ಯಾಕಂದರೆ ಇವತ್ತು ಆ ಕೆಲಸ ಬಿಟ್ಟು ಈ ಕೆಲಸಕ್ಕೆ ಬರೋದು ಅವರು ಒಪ್ತಾ ಇರಲಿಲ್ಲ. ಆದಾಗ್ಯೂ ನಾವು ಇನ್ಆ್ಯಕ್ಟಿವ್ ಇದ್ದಂಥವ್ರನ್ನ ನೀವು ನಿಮ್ಮ ರೈತಾಪಿ ಜನ ಇದ್ದ ಅವಧಿಯೊಳಗೆ ಏನಿರ್ತೈತಿ, ನಿಮ್ಮ ಸೀಸನ್ ವೈಸ್ ನಿಮ್ಮ ಬಿತ್ತುವಾಗಿರ್ಬೋದು ಮತ್ತು ಬೆಳೆಗಳನ್ನು ತರುವ ಸಂದರ್ಭ ಇರ್ಬೋದು, ಬೆಳೆ ಕಟಾವು ಸಂದರ್ಭ ಇರ್ಬೋದು, ಅವನು ಹೊರತುಪಡಿಸಿ ಉಳಿದ ಟೈಮ್ನಾಗ ಬರ್ರಿ ಅಂತೇಳಿ ಅವ್ರಿಗೆ ಅವೇರ್ನೆಸ್ ಮಾಡಿ ನಮ್ಮ ಏನು ಮೇಡ್ಸ್ ಅಂತಿರ್ತಾರೆ ಇಲ್ಲಿ, ಒಬ್ಬರು ಮಹಿಳಾ ಮೇಡ್ಸು, ಒಬ್ಬರು ಪುರುಷ ಮೇಡ್ಸು, ಅವ್ರಿಗೆಲ್ಲ ಸ್ವಲ್ಪ ತರಬೇತಿ ಕೊಟ್ಟು ಅಂತಹ ಉಳಿದ ಸಂದರ್ಭದೊಳಗೆ ಕೆಲಸ ರೈತಾಪಿ ಜನರ ಕೆಲಸ ಏನಿರೋದಿಲ್ಲ ಆ ಸಮಯದೊಳಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಇನ್ಆ್ಯಕ್ಟಿವ್ ಜಾಬ್ ಕಾರ್ಡ್ ಇದ್ದವ್ರಿಗೆ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ. ಸರಿ ಸರ್, ಗ್ರಾಮ ಪಂಚಾಯಿತಿ ಆಡಳಿತ ಕಮಿಟಿಯ ಆಡಳಿತವನ್ನು ಮುಕ್ತಾಯವಾಗಿದೆ. ಈಗ ನಿಮ್ಮ ಪಂಚಾಯತಿಗೆ ನೋಡಲ್ ಅಧಿಕಾರಿ, ಆಡಳಿತ ಅಧಿಕಾರಿಯವರು ನೇಮಕವಾಗಿದ್ದಾರೆ. ಆ ಆಡಳಿತ ಅಧಿಕಾರಿಯವ್ರ ಜೊತೆ ಮತ್ತು ತಾವು ಈ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯವರಾಗಿ ಮತ್ತು ತಾಲೂಕು ಪಂಚಾಯಿತಿಯ AD ಅವರಾಗಿ ಈ ಗ್ರಾಮಕ್ಕೆ ಮುಂದಿನ ಕಮಿಟಿ ಬರುವವರೆಗೆ ಯಾವ್ಯಾವ ರೀತಿ ಅಭಿವೃದ್ಧಿಗೆ ಯೋಚನೆಗಳನ್ನು ಮಾಡಿರಿ, ಆ ಆಡಳಿತ ಅಧಿಕಾರಿಯವ್ರ ಜೊತೆ ಯಾವ್ಯಾವ ರೀತಿ ಚರ್ಚೆಗಳನ್ನು ಮಾಡಿ ಹೊಸದಾಗಿ ಯೋಜನೆಗಳನ್ನು ಯಾವ ರೀತಿ ಮಾಡುವಂಥ ಪ್ರಯತ್ನದಲ್ಲಿ ಮುಂದೆ ಸಾಗ್ತಾ ಇದೆ? ನಮಗೆ ಒಂದು 2-3 ಕೆಲಸಗಳನ್ನು ನಾವು ಮಾಡ್ಬೇಕಂತ ಮಾಡಿದ್ದೀವಿ. ಅಂದರೆ ಒಂದು ನಮ್ಮ ಕೆರೆಯ ಒಂದು ಅಭಿವೃದ್ಧಿ ಪಡಿಸೋದು ಒಂದನೇ ಸ್ಟೆಪ್ ಇಟ್ಕೊಂಡೇವೆ. ಈಗ ಅಂದರೆ ಆಡಳಿತ ಅಧಿಕಾರಿಗಳ ಜೊತೆ ಈಗ 2 ಸಭೆ ಮಾಡಿದ್ದೀವಿ, ಅವ್ರನ್ನ ವೀಕ್ಷಣೆ ಮಾಡಿದ್ವಿ. ಅಂದರೆ ನಮಗೆ ನೀರು ಬರ್ತಾಯಿದ್ರು ನಮ್ಮ ಕೆರೆನ ಅದನ್ನು ಉಳಿಸ್ಬೇಕು, ಹಿಂದೆ ಹಿರಿಯರು ಮಾಡಿದ್ದೇನೆ ಅನ್ನೋದಕ್ಕೆ ಅದನ್ನೊಂದು ಡೆವಲಪ್ ಮಾಡ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ವಿ. ಒಂದು ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ.
ನಂತರ ನಾವು ಈ ಗ್ರಾಮದಲ್ಲಿ ಸಣ್ಣ ಪುಟ್ಟ ಕೆಲವು ರೋಡ್ಗಳು ಬೇರೆ ಬೇರೆ ಯೋಜನೆಗೆ ಪೈಪ್ಲೈನ್ ಹಾಕಿ ಕಟ್ ಆಗ್ಯಾವ. ಅವು ಸಿ ಸಿ ರಸ್ತೆಗಳನ್ನು ಸ್ವಲ್ಪ ಸರ್ಕಾರದ ಅನುದಾನದ ಜೊತೆಗೆ ಅದನ್ನು ಪ್ರಯತ್ನ ಮಾಡಿ ಅದೊಂದು ಅನುದಾನವನ್ನು ಪ್ರಯತ್ನ ಮಾಡಬೇಕನ್ನೋದು ಎರಡನೇ ವಿಷಯ. ಅಂದರೆ ಸಂಪರ್ಕಗಳು. ಮೂರನೇದು ಹೊಲವರಿ ರಸ್ತೆ. ನಮ್ಮ ಮಾನ್ಯ ಶಾಸಕರು ಸ್ವಲ್ಪ ಭಾಳ ಪ್ರಯತ್ನ ಮಾಡಿ ಹೊಲವರಿ ರಸ್ತೆಗಳನ್ನು ಮಾಡ್ತಾಯಿದ್ದಾರೆ. ರೈತರ ರಸ್ತೆ ಅದಕ್ಕೆ ಅವ್ರಿಗೆ ಇನ್ನೊಂದು 2 ರಸ್ತೆ ಅದಾವೆ ನಮ್ಮ ಪಂಚಾಯತಿ ವ್ಯಾಪ್ತಿಯೊಳಗೆ. ಅವೊಂದು ಸ್ವಲ್ಪ ಪ್ರಯತ್ನಗಳನ್ನು ನಾವು ಮಾಡುವ ವಿಚಾರವಿದೆ. ಅದ್ರ ಜೊತೆಗೆ ಆದಾಯ ತರುವಂಥ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡೀವಿ. ಏನು ನಾವು ನಮ್ಮ ಪಂಚಾಯತಿಯ ಓನ್ ಜಾಗ ಇದೆ, ಅಲ್ಲೇ ಒಂದು ಸ್ವಲ್ಪ ಸ್ಟಾಲ್ ಮಾಡಿ ಆದಾಯ ಬರ್ತಕ್ಕಂಥವು ಮಾಡ್ಬೇಕನ್ನೋ ಕಮರ್ಷಿಯಲ್ ಪ್ರಾಪರ್ಟಿ ಮಾಡಬೇಕಂತ. ಈಗ ಅಂದರೆ ಆದಾಯ ಇದ್ದರೆ ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಸಭೆ ಸಮಾರಂಭ ಮಾಡೋಕ್ಕೆ ಒಂದು ಹಾಲ್ಗಿಲ್ ಮಾಡಿದರೆ ಅದರ ಆದಾಯ ಈ ರೈತರು ಮತ್ತು ಈ ಸಾರ್ವಜನಿಕರಿಗೆ ಬೇರೆ ಬೇರೆ ಊರಿಗೆ ಹೋಗಿ ಮದುವೆ ಸಣ್ಣ ಪುಟ್ಟ ಕಾರ್ಯಕ್ರಮ, ಟ್ಯಾಕ್ಟ್ರ್ ಹೋಗಿದ್ದು, ಟ್ಯಾಕ್ಟ್ರ್ನಾಗ ಸಣ್ಣ ಸಣ್ಣ ವಾಹನ ತೊಗೊಂಡು ಹೋಗೋದು, ಅವು ಅಲ್ಲಿ ಆಕ್ಸಿಡೆಂಟ್ ಆಗೋದು, ಅನೇಕ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ. ಇವತ್ತು ಅದೊಂದು ಯೋಜನೆ ನಾವು ಇಟ್ಕೊಂಡೇವೆ. ಅಂದರೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಮದುವೆ ಮತ್ತೊಂದು ಅವ್ರು ಏನೇನು ಕಾರ್ಯಕ್ರಮ ಇದ್ದರೆ ಅದೇ ಒಂದು ಹಾಲನ್ನ ಮಾಡಿ ರೀಸನೇಬಲ್ ಬಾಡಿಗೆ ಕೊಟ್ಟರೆ ಅದು ಪಂಚಾಯತಿಗೆ ಆದಾಯ ಆಗುತ್ತೆ. ಆ ಆದಾಯದಿಂದ ಇನ್ನೂ ಹೆಚ್ಚು ನಾವು ಅಭಿವೃದ್ಧಿ ಮಾಡ್ಬೋದು ಬೇರೆ ಬೇರೆ ಅಂತ. ಇಂಥ ಒಂದು 4-5 ಯೋಜನೆಗಳನ್ನು ನಾವು ರೂಪಿಸಿಕೊಂಡೇವೆ. ಬರುವಂಥದ್ರೊಳಗೆ ನಾವು ಎಷ್ಟಾಗ್ತೈತೆ ಆಡಳಿತಾಧಿಕಾರಿ ಅವಧಿ ಒಳಗೆ ಮಾಡ್ತೇವೆ. ನಂತರ ಮತ್ತು ಚುನಾಯಿತ ಪ್ರತಿನಿಧಿಗಳು ಬರ್ತಾರೆ, ಅವರು ಸಂಯೋಜನೆಯೊಂದಿಗೆ ಕೆಲಸವನ್ನು ಮಾಡ್ತಾರೆ. ಸರಿ ಸರ್, ಈ ಕಮಿಟಿ ಕೆಳಗಡೆ ಇಳಿಬೇಕಾದ್ರೆ ಲಾಸ್ಟ್ ಆಗಿರ್ತಕ್ಕಂಥ ವಾರ್ಡ್ ಸಭೆಯಾಗಿರಲಿ, ಗ್ರಾಮ ಸಭೆಯಾಗಿರಲಿ ಅಥವಾ ಪಂಚಾಯಿತಿಯ ಸಾಮಾನ್ಯ ಸಭೆಯಾಗಿರಲಿ, ಆ ಸಭೆಯಲ್ಲಿ ಬಂದಿರತಕ್ಕಂಥ ಜನಸಾಮಾನ್ಯರ ಬೇಡಿಕೆಗಳ ಅಹವಾಲುಗಳನ್ನಾಗಿರಲಿ ಮತ್ತು ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲಾಸ್ಟಿಗೆ ಆಗಿರ್ತಕ್ಕಂಥ ಕ್ರಿಯಾ ಯೋಜನೆಗಳನ್ನಾಗಿರಲಿ ಯಾವ್ಯಾವ ಆಗಿದ್ದಾವೆ, ಯಾವ್ಯಾವ ಅಭಿವೃದ್ಧಿಯನ್ನು ಪ್ರಕ್ರಿಯೆಯಲ್ಲಿ ಪ್ರಾರಂಭದಲ್ಲಿದ್ದಾವೆ ಸರ್ ಅಥವಾ ಪ್ರಾರಂಭ ಹಂತಕ್ಕೆ ಬಂದಿದ್ದಾವೆ? ಈಗ ಕಳೆದ ಕೆಲವು ನರೇಗಾ ಸಂಬಂಧಪಟ್ಟಂಗೆ ಕೆಲವು ಯೋಜನೆಗಳು ಮಾಡಿದ್ವಿ ನಾವು. ಪೂರ ಶಾಲೆ ಕಂಪೌಂಡ್ ಮಾಡೋದು ಅಂತ. ಅಲ್ಲಿ ಏನಾಗಿತ್ತು, ಈ ಒಂದು ಟೆಕ್ನಿಕಲ್ ಸಮಸ್ಯೆ ಮಟೀರಿಯಲ್ ಕಾಸ್ಟು ಮತ್ತು ಲೇಬರ್ ಕಾಸ್ಟ್ ಬರೋದ್ರಿಂದ ಇಯರ್ಲಿ 60-40 ರೇಷಿಯೋ ಮೇಂಟೈನ್ ಮಾಡೋದ್ರಿಂದ ಕೆಲವು ಪೇಮೆಂಟ್ ಆಗಲಿದ್ದಕ್ಕೆ ಅವು ಕಂಟಿನ್ಯೂ ಆನ್ ಗೋಯಿಂಗ್ ಅದಾವೆ ಇವತ್ತು ನರೇಗಾದಾಗ. ಅವು ಮುಂದಿನ ಹಂತದೊಳಗೆ ಎಲ್ಲ ಹಳ್ಳಿ ಎಲ್ಲ ಶಾಲೆಗಳ ಕಂಪೌಂಡು ಮುಗಿಸೋದು ಮತ್ತು ಅಲ್ಲಿ ಏನು ಅಭಿವೃದ್ಧಿ ಕಾಮಗಾರಿಗಳು ಸುಮಾರು ಒಂದು 15-20 ಕಾಮಗಾರಿಗಳನ್ನ ಹಾಕ್ಕೊಂಡೇವೆ ನಾವು. ಗಟಾರ ಮತ್ತು ರಸ್ತೆಗಳು, ಅಲ್ಲಿ ಶಾಲೆಗೆ ಹೋಗೋಕ್ಕೆ ಮಕ್ಕಳಿಗೆ ಇಂಥ ಗೇಟು ಇಂಥವೆಲ್ಲ ಹಾಕ್ಕೊಂಡಿವಿ. ಅವು ಆನ್ ಗೋಯಿಂಗ್ ಇರೋದ್ರಿಂದ ಅವ್ನು ಕಂಪ್ಲೀಟ್ ಮಾಡುವಂಥ ಪರಿಸ್ಥಿತಿಯನ್ನು ನಾವು ಇಟ್ಕೊಂಡೇವಿ ಕಂಪ್ಲೀಟ್ ಮಾಡೋಕ್ಕೆ. ನಂತರ ನಾವು ಪಂಚಾಯತಿಗೆ ಸಾರ್ವಜನಿಕರಿಂದ ಬಂದು ಹೋದರೆ ಕೆಲವು ಮನೆಗಳದ ಪ್ರಧಾನಮಂತ್ರಿ ನಮ್ಮ ಆವಾಸ್ ಯೋಜನೆ PMY ಅಂತೇಳಿ ನಮ್ಮ ಕೇಂದ್ರ ಸರ್ಕಾರದ ಅಲ್ಲಿ ಸುಮಾರು ಒಂದು 300 ಚಿಲ್ಲರ ನಾವು ಅರ್ಜಿಯಿಂದ ಕೊಟ್ಟಿದ್ದರು. ಅದರಾಗ ಫೈನಲ್ ಆಗಿ 150-180 ಒಂದು ಸಿಲೆಕ್ಷನ್ ಆಗಿದ್ದಾರೆ. ಅವನು ವೈಯಕ್ತಿಕವಾಗಿ ಇವತ್ತು ಅವರು ಪ್ರಧಾನಮಂತ್ರಿಗಳ ಮನೆಗಳು ಮಂಜೂರಾದರೆ ಅವನ್ನ ಈ ವರ್ಷದಿಂದ ಮಂಜೂರಾತಿ ಕೊಡ್ಬೋದು. ಸಾರ್ವಜನಿಕ ಬೇಡಿಕೆ ಬಂದಿದ್ವಿ ಇವೆಲ್ಲ. ಅದ್ರ ಜೊತೆಗೆ ಈ ಶೌಚಾಲಯ ಬಯಲು ಮುಕ್ತ ಶೌಚಾಲಯ ಮಾಡಿದ್ದೀವಿ ನಾವು ಹಿಂದೆ. ಆದಾಗಿನೂ ಹೊಸ ಮನೆ ಕಟ್ತಾರೆ, ಕುಟುಂಬಗಳು ಬೇರೆ ಆಗ್ತಾವೆ. ಇನ್ನೂ ಒಂದು 35 ಅರ್ಜಿಗಳು ಬಾಕಿ ಇದೆ ಈಗ ಮಾಡ್ಬೇಕು ಅನ್ನೋದು ನಮ್ಮ ಯೋಜನೆ ಒಳಗೆ. ಇವತ್ತು ಅವನ್ನ 35 ಅರ್ಜಿಗಳನ್ನು ನಾವು ಅನುದಾನಕ್ಕೆ ಕೇಳಿದ್ದೀವಿ. ಅಂದರೆ SBM ಯೋಜನೆ ಅಡಿಯಲ್ಲಿ. ಹೀಗೆ SBM ಬಂತು ಮತ್ತು ನರೇಗಾ ಬಂತು ಮತ್ತು 15th ಫೈನಾನ್ಸ್ ಏನು ನಮ್ಗೆ ಬರ್ತೈತಿ ಅದರಾಗ ನಮ್ಮ ಇವತ್ತು ಮೂಲಭೂತ ಗ್ರಾಮ ಪಂಚಾಯತಿಗೆ ಏನು ಮಾಡ್ಬೇಕಂತೀವಿ ನಾವು ಅವನ್ನೆಲ್ಲನೂ ಕ್ರಿಯಾಜನೆ ಮಾಡ್ಕೊಂಡಿದ್ದೀವಿ. ಈಗ ಹಣ ಬಂದ ನಂತರ ಮತ್ತು ಅವನ ಮುಂದಿನ ಹಂತದೊಳಗೆ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಸರಿ ಸರ್, ಲಾಸ್ಟ್ ಬಜೆಟ್ ಈ ಕಮಿಟಿ ಇದ್ದಾಗ ಮಾರ್ಚ್ ಎಂಡಲ್ಲಿ ನಿಮ್ಮ ಬಜೆಟ್ ಮಂಡನೆ ಆಗುತ್ತೆ ಅಥವಾ ಫೆಬ್ರವರಿ ಲಾಸ್ಟ್ ವೀಕ್ ಆಗಿರಲಿ, ಮಾರ್ಚ್ ಲಾಸ್ಟ್ ವೀಕ್ ಒಳಗಡೆ ನಿಮ್ಮದು ಬಜೆಟ್ ಮಂಡನೆ ಆಗುತ್ತೆ. ಆ ಬಜೆಟ್ನಲ್ಲಿ ವಿಶೇಷವಾಗಿ ಶಿಕ್ಷಣದ ಬಗ್ಗೆ ಮತ್ತು ಆರೋಗ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಗ್ಗೆ, ಯಾಕಂದರೆ ಇಲ್ಲಿ ಪಕ್ಕದಲ್ಲಿ ನಿಮಗೆ ಮೊರಬಾ ಇದೆ, ಅಲ್ಲಿಗೆ ಹೋಗಬೇಕು, ಅಥವಾ ಈ ಕಡೆ ನಿಮಗೆ ಇನಾಮಂಗಲ್ ಇದೆ, ಇನಾಮಂಗಲ್ ಕೂಡ ಹೋಗಬೇಕು. ಈ ಮಧ್ಯದಲ್ಲಿ ನಿಮಗೊಂದು ಆರೋಗ್ಯ ಕೇಂದ್ರದ ವಿಷಯಗಳ ಬಗ್ಗೆ ಮತ್ತು ವಿಶೇಷವಾಗಿ ಈ ಬಜೆಟ್ ಯಾವ ಆಧಾರದ ಮೇಲೆ ಯಾವ ವಿಷಯಗಳ ಬಗ್ಗೆ ಲಾಸ್ಟ್ ಬಜೆಟ್ ಆಗಿದೆ. ಮುಂದಿನ ಬಜೆಟ್ ಕಮಿಟಿ ಇಲ್ಲ, ಆದರೆ ಆಡಳಿತಾಧಿಕಾರಿ ನೀವು ಕೂಡ್ಕೊಂಡು ಮಾಡಬೇಕಾಗಿರ್ತಕ್ಕಂಥ ಬಜೆಟು ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಬಜೆಟು. ಈ ಬಜೆಟ್ ಯಾವ ವಿಷಯದ ಮೇಲೆ ಹೋಗ್ಬೋದು? ಶಿಕ್ಷಣ ವ್ಯವಸ್ಥೆ ಹೇಗಿದೆ ಸರ್? ಒಂದು ಶಿಕ್ಷಣ ಸಂಬಂಧಪಟ್ಟಂಗೆ ಈಗ ಅಂಗನವಾಡಿ ಮತ್ತು ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ 3 ಹಂತದೊಳಗೆ ಇಲ್ಲಿ ನಮ್ಮ ವ್ಯಾಪ್ತಿಯೊಳಗೆ ನಾವು ಅವಕ್ಕೆ ನಾವು ಏನು ಒಂದು ಪೂರಕವಾಗಿ ಆ ಒಂದು ಪ್ರೇರಣೆ ಆಗುವಂಥವು ಅವ್ರು ಏನು ಅಂಗನವಾಡಿ ಮಕ್ಕಳು ಯಾವ ಉತ್ತಮವಾಗಿ ಕಲಿತಾವೆ ಮತ್ತು ಪ್ರಾಥಮಿಕ ಹಂತದೊಳಗೆ 5th, 6th, 7th ಯಾರು 1st, 2nd, 3rd ಬರ್ತಾರೆ ಅವ್ರಿಗೆ ಒಂದು ಪ್ರೈಸ್ ಮಾಡ್ತಿದ್ವಿ ನಾವು. ಪ್ರತಿ ವರ್ಷ ಹೈಸ್ಕೂಲ್ ಕೊಡ್ತಿದ್ವಿ. ಈ ಸಲ ಪ್ರೈಮರಿ ಸ್ಕೂಲ್ ಕೊಟ್ಟರೆ ಅಲ್ಲಿ ಇನ್ನೂ ಹೆಚ್ಚು ನಾವು ಅವ್ರಿಗೆ ಉತ್ತೇಜನ ಬರುತ್ತೆ ಅಂತೇಳಿ ಇಂಥ ಪ್ಲ್ಯಾನ್
ಪ್ರತಿ ವರ್ಷ ನಾವು ಹೈಸ್ಕೂಲ್ ಕೊಡ್ತಿದ್ವಿ. ಈ ಸಲ ಪ್ರೈಮರಿ ಸ್ಕೂಲ್ ಮತ್ತು ಅಂಗನವಾಡಿ ಕೊಡಬೇಕು ಅನ್ನೋದು ಒಂದು ಯೋಜನೆ ಶಿಕ್ಷಣ ಸಂಬಂಧಪಟ್ಟಂಗೆ. ಅಲ್ಲೇ ಇವತ್ತು ಮೂಲಭೂತ ಅಲ್ಲೇ ಕೆಲವು ಕೇಳ್ತಾರೆ ಅವರು ಗಾರ್ಡನಿಂಗ್ ಮಾಡೋದು, ಮತ್ತೊಂದು ಕೆಲವು ಯೋಜನೆಗಳಾಗ ಸೇರಕ್ಕವ. ಅದಕ್ಕೆ ನಾವು ನಮ್ಮ ಬಜೆಟ್ನೊಳಗೆ ಶಿಕ್ಷಣ ಸಲುವಾಗಿ ಮತ್ತು ಸ್ಪೋರ್ಟ್ಸ್ ಕ್ರೀಡೆ ಸಲುವಾಗಿ ಇವತ್ತು ವಾಲಿಬಾಲು, ಖೋ ಖೋ ಇಂಥವು ಸಾಮಗ್ರಿ ಕೊಡಿಸೋದು ಪ್ಲ್ಯಾನ್ ಇಟ್ಕೊಂಡಿದ್ದೇವೆ ನಾವು. ಅಂದರೆ ಇವತ್ತು ಕ್ರೀಡೆ ಮತ್ತು ಅಂದರೆ ಕ್ರಿಯಾಶೀಲರಿದ್ರಂದ್ರೆ ಮಕ್ಕಳಲ್ಲಿ ಒಂದು ಚೈತನ್ಯ ಬರುತ್ತೆ ಅನ್ನೋ ಸಲುವಾಗಿ ನಾವು ಶಿಕ್ಷಣಕ್ಕೆ ಒತ್ತು ಕೊಡೋ ಇದೊಂದು ಶಿಕ್ಷಣದೊಳಗೆ ನಾವು ಇಟ್ಕೊಳ್ತೇವೆ, ಕ್ರೀಡೆ ಮತ್ತು ಶಿಕ್ಷಣ. ಮತ್ತು ವೈದ್ಯಕೀಯ ಸಲುವಾಗಿ ನಾವು ಬೇಕಂತಂದರೆ ಇವತ್ತು ನಮ್ಮ ಒಂದು ಹಾಸ್ಪಿಟ್ಲ್ ಆಗಿದೆ, ನಮ್ಮದು ಆಯುರ್ವೇದಿಕ್ ಹಾಸ್ಪಿಟ್ಲ್ ಅಂತ ಮೊನ್ನೆ ಹೊಸದು, ಅಲ್ಲಿ ಡಾಕ್ಟ್ರು ಇದ್ದಾರೆ. ಅಲ್ಲಿ ಸ್ವಲ್ಪ ಅವ್ರಿಗೆ ಇನ್ನೂ ಕಂಪೌಂಡ್ ಆಗಬೇಕು ಮತ್ತು ಅಲ್ಲಿ ಮೂಲಭೂತ ಗಿಡಗಂಟಿಗಳು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡೋಕ್ಕೆ ಕೆಲವು ಇವನ್ನ ಬಜೆಟ್ನೊಳಗೆ ಸೇರಿಸ್ಕೊಂಡಿದ್ದೀವಿ. ಅಂದರೆ ಪೂರಕವಾಗಿ ನಮಗೇನು ಆರ್ಥಿಕ ಮಿತಿ ಐತಿ ಉಳಿದದ್ದು ಕನ್ವರ್ಜನ್ ಅಂತ ಮಾಡ್ತೇವೆ. ಕನ್ವರ್ಜನ್ ಅಂದರೆ ಬೇರೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ ಅನುದಾನ ಸೇರಿಸಿ ಒಂದು ಪೂರಕವಾಗಿ ಹೆಚ್ಚುವರಿ ಕನ್ವರ್ಜನ್ ಮಾಡಿ ಅಲ್ಲಿ ಏನು ಬೇಕು ಅದನ್ನು ಮಾಡೋಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಆರೋಗ್ಯ ದೃಷ್ಟಿಯಿಂದ. ಒಳಗೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಉಳಿದದ್ದು ಮೂಲಭೂತ ಅಂತೂ ನಾವು ರೆಗ್ಯುಲರ್ ಅದನ್ನು ಮಾಡಲೇಬೇಕಾಗೈತೆ. ಅದು ಕುಡಿಯೋ ನೀರು ಕೊಡೋದು, ಯಾಕಂದರೆ ಬೇಸಿಗೆ ಟೈಮ್ ಬರ್ತೈತಿ, ಅದನ್ನೆಲ್ಲ ಕ್ಲೋರಿನೇಷನ್ ಮಾಡಬೇಕು, ಅದಕ್ಕೆ ಔಷಧಗಳನ್ನ ಹೊಡಿಬೇಕು. ಆಮೇಲೆ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂಗೆ ಔಷಧಗಳನ್ನ ಹೊಡಿಬೇಕು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಬಜೆಟ್ನೊಳಗೆ ಸೇರಿಸಿ, ಯಾಕಂದರೆ ಅವ್ರು ರೆಗ್ಯುಲರಾಗಿ ನಾವು ಮೇಂಟೈನ್ ಮಾಡಬೇಕು. ಹೆಚ್ಚುವರಿಯಾಗಿ ಇಂಥ ಉತ್ತೇಜನ ಕೊಡುವಂಥ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಉತ್ತೇಜನ ಕೊಡುವಂಥ ಪ್ರೇರಣೆ ಆಗಿರ್ಬೇಕು ಮಕ್ಕಳಲ್ಲಿ ಅಂತ ಕಾರ್ಯಕ್ರಮಗಳು ಹಾಕ್ತೀವಿ. ಸರಿ, ಈ ಬಾರಿ ಬಜೆಟ್ ಬಗ್ಗೆ ಕೇಳಿದೆ ಸರ್ ನಾನು. ಈ ಬಾರಿ ಬಜೆಟ್ ಯಾವ ವಿಷಯದ ಮೇಲೆ ಹೋಗ್ಬೋದು ನಿಮ್ಮದು? ಈ ಬಾರಿ ನಾವು ಅದು ಹೆಚ್ಚು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ಕೊಡ್ತೇವೆ ಇವತ್ತು. ಯಾಕಂದ್ರೆ ಅವನ್ನ ಮೂಲಭೂತ ಕೊಟ್ಟರೆ ಅದ್ರ ಜೊತೆಗೆ ಮೂಲಭೂತ 3 ವಿಷಯಗಳನ್ನ ನಾವು ಇಟ್ಕೊತೀವಿ ಈ ಸಲ. ಫಸ್ಟ್ ಶಿಕ್ಷಣ, ಆಮೇಲೆ ಆರೋಗ್ಯ ಮತ್ತು ಮೂಲಭೂತ ಸೌಕರ್ಯ, ಇವು 3ಕ್ಕೆ ಈ ಸಲ ಹೆಚ್ಚು ಬಜೆಟ್ಗೆ ಒತ್ತು ಕೊಡ್ತೀವಿ. ಎಸ್, ಓಕೆ. ಲಾಸ್ಟ್ ಟೈಮ್ 15ನೇ ಹಣಕಾಸು ಯಾವಾಗ ಬಂದಿತ್ತು ಸರ್? ಈಗ ಕೂಡ ಕೇಂದ್ರ ಪಂಚಾಯತಿಗೆ ನಾವು ಕೂಡ ಭೇಟಿ ಮಾಡಿದಂಥ ರೀತಿಯಿಂದ ಇನ್ನೂವರೆಗೂ ಬಂದಿಲ್ಲ ಅನ್ನೋಂಥ ವಿಷಯಗಳು ಬರ್ತಾ ಇದೆ. ತಡೆ ಆಗಿರ್ತಕ್ಕಂಥ ತಾಂತ್ರಿಕ ದೋಷಗಳನ್ನಾಗಿರಲಿ ಅಥವಾ ತಡೆ ಆಗಿರ್ತಕ್ಕಂಥ ವಿಷಯಗಳನ್ನಾಗಿರಲಿ, ಲಾಸ್ಟ್ ಟೈಮ್ ಆಗಿರ್ತಕ್ಕಂಥ ಬಜೆಟ್ನಲ್ಲಿ ಯಾವ್ಯಾವ ಕೆಲಸಗಳನ್ನಾಗಿದ್ದಾವೆ? ಈಗ ಇದು 15ನೇ ಹಣಕಾಸು ಕಳೆದ ವರ್ಷ ಈಗ 4 ವರ್ಷ 5ನೇ ವರ್ಷ ಇದು ಮುಕ್ತಾಯ ಹಂತಕ್ಕೆ ಬಂದಿದೆ. ಈಗ 24, 25 ನಮಗೆ 25, 24, 25ಕ್ಕೆ ಬಂತು. 25, 26ಕ್ಕೆ ಬಂದಿಲ್ಲ ಅನುದಾನ. ಈ ವರ್ಷ ಮುಗೀತದ ಆ್ಯಕ್ಚುಲಿ ಮಾರ್ಚಿಗೆ 25 ವರ್ಷ ಮುಗೀತು ಅನುದಾನ. ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾರ್ಗಸೂಚಿಗಳಿರ್ತಾವೆ, ಅದೆಲ್ಲ ಆ ಮಾರ್ಗಸೂಚಿ ಪ್ರಕಾರ ಜನಸಂಖ್ಯೆ ಆಧಾರದ ಮೇಲೆ ಅನುದಾನ ಬರ್ತದೆ. ಕೆಲವು ಈಗ ಸಣ್ಣ ಗ್ರಾಮ ಪಂಚಾಯತಿ ನಮ್ದಂದ್ರೆ 18ರಿಂದ 28 ಲಕ್ಷವರೆಗೆ ಇಲ್ಲಿ ಬರಬೇಕು. ಅದು ದೊಡ್ಡದು ಪಂಚಾಯತಿ ಅಂದ್ರೆ 50-60 ಲಕ್ಷ ಆ ಪಂಚಾಯತಿ ವೈಸ್ ಬರ್ತದೆ. ನಮಗೆ ಬರೋದು 28-29 ಲಕ್ಷ ಭಾಳ ಮ್ಯಾಕ್ಸಿಮಮ್. ಅಂದರೆ ಪೂರ ಪ್ರಮಾಣ ಬಂದರೆ ಕೆಲವೊಂದು ಅದು ಪೂರ ಪ್ರಮಾಣ ಬರೋದಿಲ್ಲ. ಕೆಲವು ಅವು ಅದು ತಾಂತ್ರಿಕವೋ ಏನೋ ಅದು ಸರ್ಕಾರದ ಅಲೋಕೇಶನ್ ಆಗೋ ಸ್ವಲ್ಪ ನಮ್ಮ ಅಲೋಕೇಶನ್ ಪ್ರಕಾರ ಹೆಚ್ಚು ಕಡಿಮೆ ಆಗುತ್ತೆ. ಆದರೆ ನಮಗೆ ಇಲ್ಲಿವರೆಗೆ 4 ವರ್ಷ ಬಂದಿದೆ. ಈ ಕೊನೆ ವರ್ಷ ಇನ್ನೂರು ಬಂದಿಲ್ಲ. ಅದು ಸರ್ಕಾರ ಅಂದರೆ ಅದು ಒಂದು ಈಗ ಬಳಕೆ ಪ್ರಮಾಣ ಪತ್ರ ಅಂತಿರ್ತಾವೆ. ಅಂದರೆ ಇದು ಓವರಾಲ್ ಆಗಿ ಸ್ಟೇಟಿಂದ ಬಳಕೆ ಪ್ರಮಾಣ ಪತ್ರ ಹೋಗ್ಬೇಕು ಕಂಪ್ಲೀಟ್ ಅಂತ. ಆದರೆ ಅವು ಇನ್ನೂವರೆಗೆ ಕೆಲವು ಗ್ರಾಮ ಪಂಚಾಯತಿ ಆರ್ಥಿಕವಾಗಿ ಖರ್ಚು ಮಾಡಿರೋದಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಪೂರ್ವ ಪ್ರಮಾಣ ಖರ್ಚು ಮಾಡಿ ಕೊಡ್ತೇವೆ ಅಂಥೇಳಿ ನಮಗೆ ಮಾಹಿತಿ. ಅದು ಬಂತಂದ್ರೆ ಅದು ಬರ್ತೈತೆ ಅಂತ ನಮ್ಮ ಭಾವನೆ. ಬಂದ್ರೆ ನೆಕ್ಸ್ಟ್ ಮತ್ತು ಅದಕ್ಕೆ ಈಗೇನು ನಾವು ಆ್ಯಕ್ಷನ್ ಪ್ಲ್ಯಾನ್ ಇಟ್ಕೊಂಡೇವೆ, ನಾವು ಇಟ್ಕೊಂಡಂಥದ್ದು ಅಲ್ಲಿ ಅದು ಸ್ಪೆಸಿಫಿಕ್ ಇದೆ ರೀ 15th ಫೈನಾನ್ಸ್ನಾಗೆ. ನಾವು SC/STಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಇಷ್ಟು ಖರ್ಚು ಮಾಡ್ಬೇಕಂತಿದೆ, ಆಮೇಲೆ ನೈರ್ಮಲ್ಯಕ್ಕೆ ಇಷ್ಟು ಖರ್ಚು ಮಾಡ್ಬೇಕಂತಿದೆ, ಆಮೇಲೆ ಬೀದಿ ದೀಪಕ್ಕೆ ಇಷ್ಟು ಖರ್ಚು ಮಾಡ್ಬೇಕಂತಿದೆ. ಹೀಗೆ ಹಲವಾರು ಅದು ವಿಂಗಡಣೆ ಆಗಿ ಮತ್ತು ನಮ್ಮ ಘನತ್ಯಾಜ್ಯ ವಿಲೇವಾರಿ ಸಿಬ್ಬಂದಿ ಕೊಡ್ಬೇಕಂತ ಹಣ ಪಾವತಿ ಮಾಡೋದು. ಆಮೇಲೆ ಹಲವಾರು ಹಿಂಗೆ ಮಾನದಂಡದ ಜೊತೆಗೆ ನಾವು ಅದನ್ನು ಆ್ಯಕ್ಷನ್ ಪ್ಲ್ಯಾನ್ ಮಾಡಿರ್ತೀವಿ. ಆ ಆ್ಯಕ್ಷನ್ ಪ್ಲ್ಯಾನ್ ಪ್ರಕಾರ ನಾವು ಅನುಷ್ಠಾನ ಮಾಡ್ತೀವಿ. ಸರಿ ಸರ್, ನಾನು ಶಿಕ್ಷಣ ಕಡೆ ಬರ್ತಾ ಇದ್ದೇನೆ. ಈ 2 ಗ್ರಾಮ ವ್ಯಾಪ್ತಿಯಲ್ಲಿ ಬರುವಂಥ ಒಟ್ಟಾರೆ ಅಂಗನವಾಡಿ ವ್ಯವಸ್ಥೆ ಮತ್ತು ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ? ಎಷ್ಟು ದಿವಸಕ್ಕೊಮ್ಮೆ ತಾವು ಶಾಲೆಗೆ ಭೇಟಿ ಮಾಡ್ತೀರಿ? ನೋಟಿಸ್ ಕೊಟ್ಟು ಭೇಟಿ ಮಾಡ್ತೀರಾ, ಇನ್ಫಾರ್ಮೇಷನ್ ಕೊಟ್ಟು ಭೇಟಿ ಮಾಡ್ತೀರಾ, ಅಚಾನಕ್ಕಾಗಿ ಭೇಟಿ ಮಾಡ್ತೀರಾ? ಇಲ್ಲ, ಇಲ್ಲೇ ಒಟ್ಟು 7 ಅಂಗನವಾಡಿಗಳು ಬರ್ತಾವೆ ನಮ್ಮ ವ್ಯಾಪ್ತಿಯಲ್ಲಿ. 3 ಬ್ಯಾಲಾಳದಲ್ಲಿ, 4 ಗುಂಬೋಳ. ಒಟ್ಟು 7 ಅಂಗನವಾಡಿ ಇವತ್ತು ತನ್ನದೇ ಆದ ಕಟ್ಟಡಗಳನ್ನು, ಸ್ವಂತ ಕಟ್ಟಡಗಳನ್ನು, ಸರ್ಕಾರಿ ಕಟ್ಟಡಗಳು ಹೊಂದ್ಯಾವು. ಒಳ್ಳೆಯ ಮಕ್ಕಳು ಬರ್ತಾರೆ, ಒಳ್ಳೆಯ ಅವ್ರಿಗೆ ಆಹಾರ ಪದಾರ್ಥ ಕೊಡ್ತಾರೆ, ಒಳ್ಳೆಯ ಎಜುಕೇಷನ್. ನಾವು ಯೂಶ್ವಲಿ ನೋಟಿಸ್ ಕೊಟ್ಟೇನು ಹೋಗೋದಿಲ್ಲ. ನಾವು ವಿಶೇಷವಾಗಿ ಹಳ್ಳಿ ಭೇಟಿ ಕೊಟ್ಟಾಗ ಇಲ್ಲಂತೂ ರೆಗ್ಯುಲರ್ ನಾವು ವೀಕ್ಲಿ 2-3 ಸಲ ಹೋಗ್ತೇವೆ. ಮತ್ತೊಂದು ಹಳ್ಳಿಗೂ ವೀಕ್ಲಿ ಒಮ್ಮೆರು ಹೋಗಿರ್ತೀವಿ. ಅಲ್ಲಿ ಹೋದಾಗ ಸಹಜ ಹೋಗಿರ್ತೀವಿ ನಾವು ಅಲ್ಲಿ ಚೆಕ್ ಮಾಡೋಕ್ಕೆ. ಆದರೆ ಅವರೆಲ್ಲರೂ ಒಳ್ಳೆಯ ರೀತಿ ಕೆಲಸ ಮಾಡ್ತಾಯಿದ್ದಾರೆ.
7 ಅಂಗನವಾಡಿ ಕಾರ್ಯಕರ್ತರು ಭಾಳ ಉತ್ತಮ ಕೆಲಸ ಮಾಡ್ತಾರೆ. ಮತ್ತು ಮಕ್ಕಳ ಒಂದು ಏನು ಅವ್ರಿಗೆ ನಿಯಮಾನುಸಾರ ಕೊಡಬೇಕು ಫುಡ್ಡು, ಅಲ್ಲಿ ಇರ್ತಕ್ಕಂಥ ಪಠ್ಯಕ್ರಮ ಅದೆಲ್ಲ ಒಳ್ಳೆ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಟೆಸ್ಟ್ ಮಾಡಿರಿ? ಮಾಡಿದ್ವಿ. ಆಮೇಲೆ ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರಾಥಮಿಕ ಶಾಲೆಯು ಅಂತೂ ಭಾಳ ಒಂದು ಇವತ್ತು ಪ್ರೈವೇಟ್ ಶಾಲೆಗಿಂತ ಉತ್ತಮವಾಗಿ ಕೆಲಸ ಮಾಡ್ತಾಯಿದೆ. ಇಲ್ಲಿ ಉತ್ತಮವಾಗಿ ಭಾಳ ಒಂದು ಮಕ್ಕಳ ಸ್ಟ್ರೆಂತ್ ನಮ್ಮ ತಾಲೂಕಿನಲ್ಲೇ 2ನೇ ಹೈಯೆಸ್ಟ್ ಇದೆ ಸ್ಟ್ರೆಂತ್ ಇವತ್ತು. ಅಷ್ಟು ಸರ್ಕಾರಿ ಶಾಲೆಗೆ ಎಲ್ಲಿ ಯಾವುದೂ ಅಬ್ಸೆಂಟ್ ಇಲ್ಲ ಮಕ್ಕಳು, ಅಷ್ಟು ಒಳ್ಳೆಯ. ಆಮೇಲೆ ಶಿಕ್ಷಕರು ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಅವ್ರಿಗೆ ಉಳಿದ ಟೈಮ್ನಾಗೆ ನಮ್ಮ ಯೋಗ, ವ್ಯಾಯಾಮ ಬೇರೆ ಬೇರೆ ಹಂತದೊಳಗೆ ಇವತ್ತು ಶಿಕ್ಷಕರು ಶ್ರಮಪಟ್ಟು ಮಕ್ಕಳಿಗೆ ಯೋಗ ಹೇಳ್ಕೊಡ್ತಾರೆ ಅಂದರೆ ಬರೀ. ಆಮೇಲೆ ನಮ್ಮ ಕಂಪ್ಯೂಟರಿಗೆ ಇದೆ ಅಂತ ನಮ್ಮ ಸ್ಮಾರ್ಟ್ ಕ್ಲಾಸ್, ಅವನು 2-3 ಕ್ಲಾಸ್ ಇದೆ ಮಕ್ಕಳಲ್ಲಿ. ಅದು ಒಂದು ಉತ್ತಮವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಎಲ್ಲರೂ. ಕೂಸಿನ ಮನೆ ಇದೆ ಸರ್ ಇಲ್ಲಿ? ಕೂಸಿನ ಮನೆ ಇದೆ. ಆದರೆ ಇವತ್ತು ಕೂಸಿನ ಮನೆ ನಮ್ಮಲ್ಲಿ ಹೊಸದಾಗಿ ಕೊಟ್ಟಾರೆ. ಅಂದರೆ ಮೊದಲು ನಮ್ಮ ತಾಲೂಕಿನಲ್ಲಿ 16 ಪಂಚಾಯತಿ ಪೈಕಿ 12 ಕೊಟ್ಟರು, 4 ಹೊಸದಾಗಿ ಈ ಸಲ ಕೊಟ್ಟರೆ. ಇನ್ನೂ ಪ್ರಾರಂಭ 4 ಪಂಚಾಯತಿಗಳನ್ನ ಅದು ನಮ್ದ್ರಾಗ ಒಂದಿದೆ. ಈಗ 12 ಪಂಚಾಯತಿ ಏನಿದ್ವಲ್ಲ ಅವು ಆಲ್ರೆಡಿ ಸ್ಟಾರ್ಟ್ ಕೆಲವು ಕಡೆ ಅದಾವು, ಪ್ರಾರಂಭ ಅದಾವು. ಅದಕ್ಕೆ ಸ್ವಲ್ಪ ಅನುದಾನ ಕೊರತೆ. ಈಗ ನರೇಗಾದಾಗ ಅವ್ರು ಕೂಲಿ ಕೊಡೋದಿತ್ತು, ಈಗ ಪಂಚಾಯತಿಯಿಂದ ಕೊಡೋಕೆ ಆದೇಶ ಮಾಡ್ಯಾರ. ಮತ್ತು ಅದು ಹಂತವಾಗಿ ಕೆಲಸ ನಡೆದಿದೆ. ಹೊಸದಾಗಿಂದ ಸ್ವಲ್ಪ ಸ್ಟಾರ್ಟಿಂಗ್. ಆಮೇಲೆ ಒಳ್ಳೆಯ ಫುಡ್ ಎಲ್ಲ ಮಾಡಿ ಅವರು ಟ್ರೈನಿಂಗ್ ಕೊಟ್ಟರೆ ಎಲ್ಲ ಮಾಡ್ತಾಯಿದ್ದಾರೆ ಕೆಲವು ಕಡೆ. ಆದರೆ ನಮ್ಮಲ್ಲಿ ಇನ್ನೂ ಹೊಸದಾಗಿ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಇಟ್ಟೇವೆ. ಈಗ ಮುಂದಿನ ಹಂತಗಳು ಚಾಲು ಮಾಡ್ತೀವಿ. ಸರಿ ಜಗದೀಶ್ ಅಲ್ಪ ಸರ್ ಅವರೇ, ನನ್ನ ಕೊನೆ ಪ್ರಶ್ನೆ. ಈ ಪಂಚಾಯತಿ ಅತಿ ಸುಂದರವಾಗಿ ಕಾಣುತ್ತೆ. ಹೊರಗಡೆಯಿಂದ ನೋಡಿದರೆ ಯಾವುದೋ ಒಂದು ಕಾರ್ಪೊರೇಟ್ ಆಫೀಸ್ ಕಾಣುತ್ತೆ, ಒಳಗಡೆ ಬಂದರೆ ಯಾವುದೋ ಒಂದು ಸಂಸ್ಥಾ ಕಾಣುತ್ತೆ. ಅದರ ಮೇಲ್ಗಡೆ PDO ಚೇಂಬರ್ಗೆ ಅಥವಾ ಕಾರ್ಯದರ್ಶಿಯವ್ರ ಚೇಂಬರ್ಗೆ ಹೋದರೆ ಯಾವುದೋ ಒಂದು IAS IPS ಅಧಿಕಾರಿಯವ್ರ ಚೇಂಬರ್ ರೀತಿಯಿಂದ ಕಾಣುತ್ತೆ. ಹೇಗೆ ಸಾಧ್ಯ ಸರ್ ಇದು? ಇಷ್ಟೊಂದು ಚಿಕ್ಕ ಗ್ರಾಮ, ತೆರಿಗೆದಲ್ಲಿನೂ ಕೂಡ ಚಿಕ್ಕದಾಗಿರ್ತಕ್ಕಂಥ ಡಿಮ್ಯಾಂಡು, ಹೇಗೆ ಸಾಧ್ಯ ಆಯಿತು? ಯಾವ ರೀತಿ ಮಾಡಿದ್ರಿ ಕೆಲಸ ನೀವು? ಯಾಕಂದರೆ ಈ ಆಫೀಸ್ನಲ್ಲಿ ಬಂದು ನಾನು ಕೂತ್ರೆ ಭಾಳಷ್ಟು ಪಂಚಾಯತಿಗಳಿಗೆ ನಮ್ಮ ಟೀಮ್ನಿಂದ ನಾನು ಭೇಟಿ ಕೊಟ್ಟಿದ್ದೇನೆ. ಅದೇ ಈ ರೀತಿನ ಪಂಚಾಯತಿ ನೋಡೋಂಗಲ್ಲ, ಅಲ್ಲಿ PDO ಕುಂದ್ರಾಕ ಜಾಗ ಇರೋಂಗಿಲ್ಲ, ಅಲ್ಲಿ ಇಬ್ಬರು ಬಂದ್ರೆ ಮತ್ತು ಯಾರೋ ಇಬ್ಬರು ಎದ್ದು ನಿಲ್ಲಬೇಕು. ಅಂಥ ಸಂದರ್ಭದಲ್ಲಿ ನೀವು ಈ ರೀತಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಪಂಚಾಯತಿ ಅಂದರೆ ನನ್ನ ಪ್ರಕಾರ ನಾನು ಅಂದ್ಕೊಂಡಿದ್ದೆ ಒಂದು 70-80 ಲಕ್ಷ ಅಥವಾ 1 ಕೋಟಿ ಮೇಲೆ ತೆರಿಗೆ ಕ್ರಾಸ್ ಆಗಿರ್ಬೋದು ಇದಕ್ಕೆ, ಈ ಪಂಚಾಯತಿಗೆ ಇರೋಂಥ ಡಿಮ್ಯಾಂಡು. ಅದರಲ್ಲಿ ಒಂದು 70-80 ಲಕ್ಷ ರಿಕವರಿ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಇಲ್ಲ ಸರ್, ಈಗ ಈ ಒಂದು ನಮ್ಮ ಒಂದು ಫಸ್ಟ್ ಏನು ಕನಸು ಅಂದರೆ, ನಾನು ಮೂಲತಃ ಒಂದು ಪಾಸಿಟಿವ್ ಥಿಂಕಿಂಗ್ ವಿಚಾರ ಮಾಡ್ತೀನಿ. ನಾನು ಒಂದು ಗ್ರಾಮ ಅಂದರೆ ಯಾವ ರೀತಿ ಇರಬೇಕು ಮತ್ತು ಕನಸು ಕಂಡಿದ್ದೆ ನಾನು. ಆ ಗ್ರಾಮ ಪಂಚಾಯತಿ ಹೆಂಗಿರಬೇಕು, ಆ ಒಂದು ನಿಟ್ಟಿನಲ್ಲಿ ಅನೇಕ ಕೆಲಸಗಳನ್ನು ನಾನು ಪ್ರಾರಂಭ ಮಾಡಿ ಇವತ್ತು ಈ ಒಂದು ಗ್ರಾಮಗಳನ್ನು ಯಾವ ರೀತಿ ಅಭಿವೃದ್ಧಿಪಡಿಸ್ಬೇಕು. ಮತ್ತು ಮೂಲಭೂತ ನಾವು ಪಂಚಾಯತಿ ನೀವು ಈ ರೀತಿ ಸುಂದರವಾಗಿ ಇದೆ ಅಂತ ನಿಮ್ಮ ಪ್ರಶ್ನೆ ಇತ್ತು. ಇದಕ್ಕೆ ನನ್ನ ಉತ್ತರ, ಈ ಒಂದು ಆಡಳಿತ ಮಾಡುವಂಥ ಕೇಂದ್ರ, ಒಂದು ಗ್ರಾಮಗಳ ಆಡಳಿತ ಮಾಡೋದು ಆ ಕೇಂದ್ರ, ಗ್ರಾಮ ಪಂಚಾಯತಿ ಕೇಂದ್ರ ಏನಿರಬೇಕು ಒಂದು ಭಾಳ ಒಂದು ಉತ್ತಮವಾಗಿತ್ತಂದರೆ ಅಲ್ಲಿ ಆಡಳಿತನೂ ಸರಿ ಇರ್ತದೆ ಅಂತ ನನ್ನ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ನಾನು ಮೊದಲೇ ಈ ಗ್ರಾಮ ಪಂಚಾಯತಿಯ ಇಲ್ಲೇ ಒಂದು ಗೌರವ ಬರಬೇಕು ಮತ್ತು ಆ ಹಳ್ಳಿಗೆ ಒಂದು ಮೆರುಗು ಬರಬೇಕಂದ್ರೆ, ಆ ಜನರಿಗೆ ಒಂದು ಬೇಡಿಕೆ ಈಡೇರಬೇಕಾದ್ರೆ ಅಲ್ಲಿ ಕುಂದ್ರಾಕ್ ಮತ್ತು ಸುಸಜ್ಜಿತ ಕಟ್ಟಡ ಬೇಕು. ಇದು ಬಾಡಿಗೆ ಕಟ್ಟಡದಾಗಿತ್ತು ಮೊದಲು, ಒಂದು ಬಾಡಿಗೆ ಮನೆ ಒಳಗೆ ಪಂಚಾಯತಿ ವ್ಯವಸ್ಥೆ ಅಂತ. ಅದನ್ನು ನಾವು ಸರ್ಕಾರಿ ಜಮೀನು ಗುರುತಿಸಿ ಆ ಜಮೀನದಲ್ಲಿ ಒಂದು ಡ್ರಾಯಿಂಗ್ ಮಾಡಿ ಅದಕ್ಕೊಂದು ಒಳ್ಳೆ ಪ್ಲ್ಯಾನಿಂಗ್ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಅನುದಾನವನ್ನು ನಾವು ಸರ್ಕಾರದಿಂದ ಅಲ್ಲ, ನಮ್ಮ ಓನ್ ಸೋರ್ಸ್ನಿಂದ ಪಂಚಾಯತಿಯಿಂದನೇ ಕಲೆಕ್ಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ಪ್ರಾರಂಭ ಮಾಡಿದ್ವಿ. ಅದನ್ನೆಲ್ಲ ಪ್ರಾರಂಭ ಮಾಡುವಾಗ ಅನೇಕ ಸಮಸ್ಯೆಗಳು ಬಂದವು. ಆದರೆ ಆ ಸಮಸ್ಯೆಗಳಿಗೆ ನಮ್ಮ ಚುನಾಯಿತ ಪ್ರತಿನಿಧಿಗಳ ಒಂದು ಸಹಕಾರ ಮತ್ತು ಸಾರ್ವಜನಿಕರ ಒಂದು ನಮಗೆ ಇಲ್ಲಿ ಸಹಕಾರ, ಅದ್ರ ಜೊತೆಗೆ ಇಲಾಖೆಯ ಒಂದು ನಮಗೆ ನಿರ್ದೇಶನ, ಇವನ್ನ ಇಟ್ಕೊಂಡು ನಾವು ಹಂತವಾಗಿ ಕೆಲಸವನ್ನು ಮಾಡಿದ್ವಿ. ಇವತ್ತು ಆ ಕೆಲಸವನ್ನು ಮಾಡಿದ್ದಕ್ಕೆ ಇವತ್ತು ಈ ಗ್ರಾಮ ಪಂಚಾಯತ್ ಕಟ್ಟಡ ಉತ್ತಮವಾಗಿದೆ. ಇಲ್ಲೇ ಒಳ್ಳೆಯ ನಂದು ಒಂದು ಅವಕಾಶ ಏನಿತ್ತಂದರೆ, ಇಲ್ಲಿ ಯಾವುದೇ ಒಂದು ಸಭೆ ಸಮಾರಂಭ ಮಾಡ್ಬೇಕಾದ್ರೆ ಅದಕ್ಕೊಂದು ಮೆರುಗು ಬರಬೇಕು, ಅದಕ್ಕೊಂದು ಗೌರವ ಇರಬೇಕು. ಅಲ್ಲಿ ಕೂಡ್ತಕ್ಕಂಥ ಅಲ್ಲಿ ವಿಚಾರಧಾರೆಗಳಿಗೆ ಒಂದು ಬೆಲೆ ಇರಬೇಕಂತಂದ್ರೆ ನಾವು ಆ ಒಂದು ಕಟ್ಟಡ ಚಲೋ ಇರಬೇಕು, ಅಲ್ಲಿ ಕೂಡ್ತಕ್ಕಂಥ ವ್ಯವಸ್ಥೆ ಚಲೋ ಇರಬೇಕು ಅನ್ನೋದು ನನ್ನ ಉದ್ದೇಶ. ಸರಿ ಸರ್, ನನ್ನ ಸಂದರ್ಶನ ಮುಕ್ತಾಯ. ಲಾಸ್ಟ್ ಪ್ರಶ್ನೆ, ತಮಗೆ ಈ ಪಂಚಾಯತಿ ಅವಕಾಶ
ಮುಂದಿನ ದಿನಮಾನವರೆಗೆ ಯಾವ ರೀತಿ ಅಭಿವೃದ್ಧಿ ಯೋಜನೆಗಳನ್ನು ಅಥವಾ ಬೇರೆ ಪಂಚಾಯತಿಗೆ ಟ್ರಾನ್ಸ್ಫರ್ ಆಗೋದು ಆದರೂ ಕೂಡ ಈ ತಾಲೂಕಿನಿಂದ ತಾವು ಈ ತಾಲೂಕು ವ್ಯಾಪ್ತಿಯಲ್ಲಿ ಯಾವ ರೀತಿ ಕನಸು ಕಟ್ಕೊಂಡ್ರೆ ನಿಮ್ಮ ಡ್ರೀಮ್ ಏನು ಸರ್ ಕೊನೆ? ನನ್ನ ಸೇವಾ ಅವಧಿಯೊಳಗೆ ನಾನು ಎಲ್ಲೇ ಯಾವುದೇ ಒಂದು ಪಂಚಾಯತಿಗೆ ಹೋದ್ರೂ ಬೇರೆ ಬೇರೆ ಹಂತದೊಳಗೆ ಕೆಲಸವನ್ನು ಮಾಡಿ ನಾನು 4-5 ಪಂಚಾಯತಿ ಒಳಗೆ ನಾನು ಎಲ್ಲೇ ಕೆಲಸ ಮಾಡಿದರೂ ನನ್ನ ಅವಧಿ ಒಳಗೆ ಏನೈತಿ ಒಂದು ಹೊಸ ಹೊಸ ವಿಚಾರಗಳನ್ನು ಮಾಡಿ ಅಲ್ಲೇ ಒಂದು ಕೆಲಸ ಕಾರ್ಯಗಳನ್ನು ಇವತ್ತು ನಿರ್ವಹಿಸಿದಪ್ಪ, ಒಂದು ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೀನಿ. ಅದ್ರ ಜೊತೆಗೆ ನಾನು ಜಿಲ್ಲಾ ಪಂಚಾಯತಿ ಒಳಗೆ ಹೋಗಿದ್ದೆ ಮತ್ತು ತಾಲೂಕು ಪಂಚಾಯತಿಯಲ್ಲಿ ಕೆಲಸ ಮಾಡುವ ಸಂದರ್ಭದೊಳಗೂ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಇವತ್ತು ನಾನು ಇನ್ನೂ ನಮ್ಮ ಸರ್ವೀಸ್ ಇರುವವರೆಗೂ ನಾವು ಒಳ್ಳೆಯ ಕೆಲಸ ಮಾಡಬೇಕು ಮತ್ತು ಸರ್ಕಾರದ ಹೆಸರು ತರಬೇಕು ಮತ್ತು ಇಲಾಖೆಯ ಒಂದು ಗೌರವವನ್ನು ಎತ್ತಿ ಹಿಡಿಬೇಕು ಅನ್ನೋದು ನನ್ನ ಉದ್ದೇಶ. ಅದನ್ನು ಬಿಟ್ಟರೆ ಯಾವುದೇ ಉದ್ದೇಶ ಇಲ್ಲ. ಮತ್ತು ಸರ್ಕಾರ ಏನು ಇವತ್ತು ನಮ್ಮ ಇಲಾಖೆ ಅಂದರೆ ನಾವು ಏನು ಆ ಕೆಲಸ ಅಡಿಯಲ್ಲಿ ಕೆಲಸ ಮಾಡ್ತೀವಿ, ನಮ್ಮ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಇಲಾಖೆ ಮಾರ್ಗದರ್ಶನಗಳು ನಾವು ಇವತ್ತು ಯಾವುದೇ ಕೆಲಸ ಮಾಡಿದ್ರೂ ತೃಪ್ತಿ ತಂದಿದೆ. ಮತ್ತು ಒಂದು ಇವತ್ತು ವಿಕೇಂದ್ರೀಕರಣ ವ್ಯವಸ್ಥೆ ಒಳಗೆ ನಾವು ಹೆಚ್ಚು ಕೆಲಸ ಮಾಡೋದ್ರಿಂದ ಸಾರ್ವಜನಿಕವಾಗಿ ಆಗಲಿ ಗ್ರಾಮೀಣ ಅಭಿವೃದ್ಧಿ ಕೆಲಸ ಆಗಲಿ ಇದರಿಂದ ನಾವು ಇನ್ನೂ ಹೆಚ್ಚು ಒತ್ತು ಕೆಲಸ ಮಾಡಿದರೆ ಇವತ್ತು ಗ್ರಾಮೀಣ ಅಭಿವೃದ್ಧಿ ಆದರೆ ನಮ್ಮ ದೇಶ ಅಭಿವೃದ್ಧಿ ಆದಂಗೆ ಅಂತೇಳಿ ನನ್ನ ಒಂದು ಕಲ್ಪನೆ ಇದೆ. ಆ ನಿಟ್ಟಿನಲ್ಲಿ ನನ್ನ ಸೇವಾ ಅವಧಿವರೆಗೂ ಕೆಲಸವನ್ನು ಉತ್ತಮ ರೀತಿಯಲ್ಲಿ ಮಾಡಬೇಕು ಅನ್ನೋ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಇಷ್ಟೊತ್ತುವರೆಗೆ ಗುಮ್ಗೋಳ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿ, ಅಭಿವೃದ್ಧಿ ಅಧಿಕಾರಿ ಅದು RDP ಡಿಪಾರ್ಟ್ಮೆಂಟಿಗೆ ಇರ್ಬೋದು, ಅಭಿವೃದ್ಧಿ ಹರಿಕಾರ ಅಂತ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಬೇಕಂದ್ರೆ ಅಷ್ಟು ಸುಲಭವಾದ ಮಾತಲ್ಲ. ಯಾಕೆಂದರೆ ಎಲ್ಲರನ್ನು ಒಗ್ಗಟ್ಟಿನ ಮಂತ್ರದ ರೀತಿಯಿಂದ, ಯಾಕಂದರೆ ಒಂದು ಮನೆ ಒಳಗಡೆ ಒಂದು ಮಾತು ಕೇಳೋದಿಲ್ಲ. ಅಂಥ ಸಂದರ್ಭದಲ್ಲಿ ತಾವು ಎಲ್ಲರನ್ನೂ ತೊಗೊಂಡು 12-13 ಜನ ಸದಸ್ಯರನ್ನು, 8-9 ಜನ ಕಾರ್ಯದರ್ಶಿಯವ್ರನ್ನ, ಇಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳು, ಕಾರ್ಯದರ್ಶಿಯವರು, ನೀವು ಒಂದು ಎಲ್ಲರೂ 20 ಜನರನ್ನ ಒಗ್ಗಟ್ಟಿನ ಜೊತೆಯಲ್ಲಿ ಕೂಡ ಮತ್ತು ಸಾವಿರಾರು ಜನ ಇರುವಂಥ ಈ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ ಜನಸಾಮಾನ್ಯರಿಗೂ ಕೂಡ ಒಗ್ಗಟ್ಟಿನ ತಾವು ತೊಗೊಂಡು ಮುಂದೆ ಸಾಗ್ತಾ ಇದ್ರಲ್ಲ, ಇದು ಶಾಸಕರು ಮತ್ತು ಸಂಸದರು ಮತ್ತು ಇಲ್ಲಿ ಬರೋದು ಜಿಲ್ಲಾ ಉಸ್ತುವಾರಿಯವರು ಮಾಡಬೇಕಾಗಿರ್ತಕ್ಕಂಥ ಕೆಲಸದಕ್ಕಿಂತ ಹೆಚ್ಚುವರಿ ಕೆಲಸ ಇದು. ಅದೇ ಅಂಥ ಸಂದರ್ಭದಲ್ಲಿ ತಾವು ಒಂದು ಸಾಮಾನ್ಯ ಅಧಿಕಾರಿಗಳಾಗಿ ತಾವೇನು ಕೆಲಸ ಮಾಡ್ತಾಯಿದ್ರಿ, ಭಗವಂತ ಒಂದೇ ಪಂಚಾಯತಿಗೆ ನಿಮಗೆ ಮೀಸಲವಾಗಿ ಇಡೋದಕ್ಕಿಂತ ಯಾವ್ಯಾವ ಪಂಚಾಯತಿಗಳ ತೊಂದರೆಗಳಲ್ಲಿದ್ದಾವೆ, ಯಾವ್ಯಾವ ಪಂಚಾಯತಿಗೆ ಅಭಿವೃದ್ಧಿಯಿಂದ ವಂಚಿತ ಆಗ್ತಾ ಇದ್ದಾವೆ, ನೇರವಾಗಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ, ಯಾವ್ಯಾವ ಪಂಚಾಯತಿ ಲೂಟಿಗಳನ್ನು ನಡೀತಾ ಇದ್ದಾವೆ, ಅಂಥ ಪಂಚಾಯತಿಗೆ ತಾವು ಒಂದು CBI ಅಧಿಕಾರಿಯ ರೂಪದಲ್ಲಿ ಪಂಚಾಯತಿ RDP ಡಿಪಾರ್ಟ್ಮೆಂಟಿನ ಒಂದು ಅಭಿವೃದ್ಧಿ ಅಧಿಕಾರಿಯಾಗಿ ಅಲ್ಲಿಯೂ ಕೂಡ ಹೋಗಿ ಇದೇ ರೀತಿ ಅಭಿವೃದ್ಧಿಯನ್ನು ಮಾಡಲಿ ಅಂತ ಹೇಳ್ತಾ ಈ ಸಂದರ್ಶನ ಮುಗಿಸ್ತಾ ಇದೆ. ನಮಸ್ತೆ, ಜೈ ಸರ್. ಭಗವಂತ ಇದೇ ರೀತಿ ನಿಮಗೆ ಶಕ್ತಿ ಕೊಡಲಿ. ನಮಸ್ತೆ.